ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಸೆಪ್ಟೆಂಬರ್ ತಿಂಗಳ 13ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಈ ಶುಕ್ರವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು, ಭಾದ್ರಪದ ಮಾಸ, ಶುಕ್ಲ ಪಕ್ಷದ ದಶಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಸಂಜೆ 5:14 ಇರಲಿದೆ. ನಂತರ ಏಕಾದಶಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರ. ಇದು ಈ ದಿನ ಸಂಜೆ 5:48 ಇರಲಿದೆ. ನಂತರ ಉತ್ತರಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಬೆಳಿಗ್ಗೆ 11:09 ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸೌಭಾಗ್ಯ ಯೋಗ. ಇದು ಈ ದಿನ ರಾತ್ರಿ 8:47 ಇರಲಿದೆ. ನಂತರ ಶೋಭನ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಸಿಂಹ, ಚಂದ್ರ ಇರುವಂಥ ರಾಶಿ ಧನಸ್ಸು. ಹಾಗೆ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:47 ಮಧ್ಯಾಹ್ನ 12:19 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:43 ಬೆಳಿಗ್ಗೆ 9:15 ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3:22 ಅಪರಾಹ್ನ 4:54 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:33 ಬೆಳಿಗ್ಗೆ 9:23 ಹಾಗೆ ಮಧ್ಯಾಹ್ನ 12:41 ಮಧ್ಯಾಹ್ನ 1:30 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಯಾಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳೇನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಆದ್ದರಿಂದಲೇ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:51 ಮಧ್ಯಾಹ್ನ 12:41 ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ. ಹಾಗೆ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಸಂಜೆ 4:50 ಸಂಜೆ 6:25 ಅಮೃತ ಕಾಲದ ಸಮಯ. ಹಾಗೆ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:26. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಹಾಗೆ ಈ ದಿನದ ಹೊರಾದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ, ಪ್ರಣಯಕ್ಕೆ, ಪತಿ, ಪತ್ನಿ, ಮನೆ, ವಾಹನ ಇದಕ್ಕೆ ಕಾರಕನಾಗಿರುವಂಥವನು. ಹಾಗೆ ಮನಸ್ಸಿಗೆ ಸಂತೋಷ, ಮನರಂಜನೆ, ಸೌಂದರ್ಯ, ಆಡಂಬರ, ಇನ್ನು ವಿಶೇಷವಾಗಿ ಸಂಗೀತ, ನೃತ್ಯ, ಕಲಾ ಪ್ರಕಾರಗಳು ಈ ಎಲ್ಲದಕ್ಕೂ ಶುಕ್ರ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ, ನಿಮ್ಮ ಪ್ರಣಯದ ವಿಚಾರ, ಮನರಂಜನೆಯ ವಿಚಾರದಲ್ಲೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ಅಂದರೆ ಅದನ್ನು ಅನುಭವಿಸುವಂತಹ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ, ಒಳ್ಳೆಯ ಯೋಗ ಇದೆ ಈ ದಿನ. ಹಾಗಾಗಿ ನಿಮ್ಮ
ಚಟುವಟಿಕೆಗಳಾಗ್ಲಿ, ನಿಮ್ಮ ಪ್ರಯತ್ನಗಳಾಗ್ಲಿ ನಿಮ್ಮ ಮನಸ್ಸಿಗೆ ಸಂತೋಷ ಕೊಡುವಂತಹ ರೀತಿಯಲ್ಲಿ ಆಯ್ಕೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ಗುರುಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 10 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 15 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 25 ನಿಮಿಷದಿಂದ ಸಂಜೆ 6 ಗಂಟೆ 27 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 17 ನಿಮಿಷದಿಂದ ರಾತ್ರಿ 1 ಗಂಟೆ 15 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಹಾಗೆ ಈ ದಿನ ಇರುವಂತಹ ಶನಿ ಹೋರ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಕಲ್ಲು ಮತ್ತು ಕಬ್ಬಿಣದ ವ್ಯಾಪಾರಿಗಳಿಗೆ ವ್ಯಾಪಾರ ವ್ಯವಹಾರಗಳು ಪ್ರಗತಿದಾಯಕವಾಗಿರುತ್ತೆ. ಇನ್ನು ನ್ಯಾಯಾಂಗದ ಪ್ರಕರಣಗಳಲ್ಲಾಗಲಿ ಅಥವಾ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಎದುರಾಗಿದ್ದರೆ ಆ ಸಂಬಂಧವಾಗಿದ್ದಂತಹ ನ್ಯಾಯಾಲಯ, ಕೋರ್ಟು, ಕಚೇರಿ ಇತ್ಯಾದಿ ಪ್ರಕರಣಗಳಿದ್ದರೆ ಅದು ಕೂಡ ನಿಮಗೆ ಅನುಕೂಲಕರವಾದಂತಹ ಒಂದು ಫಲಿತಾಂಶವನ್ನು ತರುತ್ತೆ. ಹಾಗಾಗಿ ಈ ದಿನ ಶನಿ ಹೋರ ಇರುವಂತಹ ಸಮಯ ಬೆಳಿಗ್ಗೆ 9 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 14 ನಿಮಿಷದವರೆಗೆ, ಇನ್ನು ಸಂಜೆ 4 ಗಂಟೆ 23 ನಿಮಿಷದಿಂದ ಸಂಜೆ 5 ಗಂಟೆ 25 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 19 ನಿಮಿಷದಿಂದ ರಾತ್ರಿ 12 ಗಂಟೆ 17 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ಚಂದ್ರಹೋರ ಕೂಡ ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರು ಅಥವಾ ಖರೀದಿ ಮಾಡುವಂಥವ್ರಿಗೆ ತುಂಬ ಅನುಕೂಲ ಇದೆ. ಹಾಗಾಗಿ ಈ ಚಂದ್ರಹೋರದಲ್ಲಿ ನೀವು ಈ ದ್ರವ ಪದಾರ್ಥಗಳ ವ್ಯವಹಾರಗಳನ್ನು ಮುಂದುವರಿಸಬಹುದು. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 12 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 22 ನಿಮಿಷದಿಂದ ಅಪರಾಹ್ನ 4 ಗಂಟೆ 23 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 20 ನಿಮಿಷದಿಂದ ರಾತ್ರಿ 11 ಗಂಟೆ 19 ನಿಮಿಷದವರೆಗೆ ಚಂದ್ರಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು. ಆದರೆ ಈ ದಿನ ಇರುವಂತಹ ರವಿಹೋರ ಸ್ವಲ್ಪ ಅನ್ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕಾರಣಿಗಳು ಯಾವುದೇ ಚಟುವಟಿಕೆಗಳನ್ನಾಗಲಿ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ರವಿಹೋರದಲ್ಲಿ ಮಾಡಬೇಡಿ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡುವಂಥ ವಿಚಾರ ಕೂಡ ರವಿಹೋರದಲ್ಲಿ ಬೇಡ. ಗಣ್ಯರನ್ನು ಭೇಟಿ ಮಾಡುವಂಥದ್ದು, ಅಧಿಕಾರಿಗಳನ್ನು ಭೇಟಿ ಮಾಡುವಂಥ ವಿಚಾರ ಕೂಡ ರವಿಹೋರದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 8 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 17 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 19 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 25 ನಿಮಿಷದಿಂದ ರಾತ್ರಿ 8 ಗಂಟೆ 23 ನಿಮಿಷದವರೆಗೆ ರವಿಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅಂತ ತಿಳ್ಕೊಳ್ಳಿ. ಅದರಲ್ಲೂ ಕೆಲವು ನಿರ್ದಿಷ್ಟ ಕೆಲಸಗಳನ್ನು ನಿರ್ದಿಷ್ಟ ಹೊರದಲ್ಲೇ ಆರಂಭ ಮಾಡಬೇಕು. ಇದನ್ನು ಕೂಡ ನೀವು ಪ್ರತಿನಿತ್ಯ ತಿಳ್ಕೊಂಡು ನಿಮ್ಮ ಚಟುವಟಿಕೆಗಳನ್ನು ಮುಂದುವರಿಸಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗಾಗಿ ನೀವು ಬಯಸಿದಂತಹ ಫಲ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಪಂಚಾಂಗವನ್ನು ಅನುಸರಣೆ ಮಾಡಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಬಂಧುಗಳೇ, ಮಳೆಯ ವಿಚಾರವನ್ನು ನೋಡೋದಾದ್ರೆ ನಿನ್ನೆಯವರೆಗೆ ಪುಬ್ಬ ಮಳೆ ಇತ್ತು. ಪೂರ್ವ ಫಲ್ಗುಣಿ ಮಳೆ ಅದು ಮುಕ್ತಾಯ ಆಗಿದೆ. ಈ ದಿನದಿಂದ ಉತ್ತರ ಫಲ್ಗುಣಿ 1ನೇ ಪಾದ ಆರಂಭ ಆಗ್ತಾ ಇದೆ. ಇದು ಸೆಪ್ಟೆಂಬರ್ 26ನೇ ತಾರೀಕಿನವರೆಗೆ ಉತ್ತರ ಫಲ್ಗುಣಿ ಮಳೆ ಇರುತ್ತೆ. ನಂತರ ಹಸ್ತ ಮಳೆ ಆರಂಭ ಆಗುತ್ತೆ. ಇನ್ನು ನಾಳೆಯ ವಿಶೇಷತೆ ಅಂತ ಹೇಳಿದ್ರೆ ಏಕಾದಶಿ. ನಾಳೆ ವಿಷ್ಣು ಪರಿವರ್ತನೋತ್ಸವ ನಡೆಯುವಂತಹ ದಿನ ಕೂಡ. ಇನ್ನು ನಾಳಿನ ಏಕಾದಶಿಯನ್ನ ಪರಿವರ್ತನಾ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದಿದೆ. ಬಹಳ ವಿಶೇಷವಾದಂತಹ ಏಕಾದಶಿ. ನಾಳೆಯ ದಿನ ಈ ಏಕಾದಶಿಯ ಮಹಿಮೆಯ ಬಗ್ಗೆ, ಅದರ ಆಚರಣೆಯ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಹಾಗೆ ನಮ್ಮ ಅನೇಕ ಬಂಧುಗಳು ವಧು ವರರ ಅನ್ವೇಷಣೆಯಲ್ಲಿದ್ದಾರೆ. ಪಿತೃಪಕ್ಷ ಕಳೆದ ಮೇಲೆ ವಿವಾಹಕ್ಕಾಗ್ಲಿ ಅಥವಾ ಮನೆಯಲ್ಲಿ ನಡೆಯುವಂತಹ ಶುಭ ಕಾರ್ಯಗಳಿಗಾಗ್ಲಿ ಕೆಲವು ಮುಹೂರ್ತಗಳು ಸಿಕ್ಕತ್ತೆ. ಹಾಗಾಗಿನೇ ತಮ್ಮ ಮಗಳಿಗೋ ಮಗನಿಗೋ ವಿವಾಹ ಮಾಡಬೇಕು ಅನ್ನುವಂಥ ಒಂದು ಪೂರ್ವ ಸಿದ್ಧತೆಯಲ್ಲಿದ್ದಾರೆ. ಹಾಗೆ ಈ ಜಾತಕ ಹೊಂದಾಣಿಕೆ ಆಗ್ತಾ ಇದೆಯಾ ಅಂತ ಕೇಳಿ ಸಾಕಷ್ಟು ವಿವರಗಳು ನಮಗೆ ಬರ್ತಾ ಇದೆ. ಹಾಗಾಗಿ ನಾವು ಕೂಡ ವಧುವರರ ರಾಶಿ, ನಕ್ಷತ್ರ ಇತ್ಯಾದಿಗಳನ್ನ ಗಮನಿಸಿ ಆ ಜಾತಕ ಹೊಂದಾಣಿಕೆ ಆಗತ್ತಾ ಇಲ್ವಾ ಅನ್ನುವಂಥ ವಿಚಾರವನ್ನು ಕೂಡ
ತಿಳಿಸ್ತಾ ಇದ್ದೇವೆ. ಕೆಲವರಿಗೆ ಜಿಜ್ಞಾಸೆ ಇದೆ, ಈ ಜಾತಕವನ್ನು ಹೇಗೆ ಹೊಂದಾಣಿಕೆ ಮಾಡಿ ವಿವಾಹ ಆಗಬಹುದು ಅಥವಾ ವಿವಾಹಕ್ಕೆ ಅಷ್ಟೊಂದು ಯೋಗ್ಯವಾದಂತಹ ಸಂಬಂಧ ಅಲ್ಲ ಅಂತ ಹೇಳ್ತೀರಿ ಅನ್ನುವಂಥ ವಿಚಾರ ಕೆಲವರಲ್ಲಿದೆ. ಕೆಲವರು ಈ ಬಗ್ಗೆ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಅವರಿಗೆ ಸಮಾಧಾನಕರವಾದಂತಹ ರೀತಿಯಲ್ಲಿ ಶಾಸ್ತ್ರೋಕ್ತವಾಗಿ ವಿಧಿಬದ್ಧವಾಗಿ ಯಾವ ರೀತಿ ಜಾತಕವನ್ನು ಹೊಂದಾಣಿಕೆ ಮಾಡ್ತೇವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳಿಸಿದ್ದೇನೆ. ಆದರೂ ಕೂಡ ಕನ್ಯಾ ವರರ ಜಾತಕಗಳ ಹೊಂದಾಣಿಕೆಯ ದೋಷಗಳಿಗೆ ಕೆಲವು ಅಪವಾದಗಳಿದೆ. ಅದನ್ನ ಶಾಸ್ತ್ರ ಸರ್ವಸಮ್ಮತವಾಗಿ ಒಪ್ಪಿಕೊಂಡಿರುವಂಥದ್ದು. ಇದರ ಬಗ್ಗೆ ಈ ದಿನ ಕೆಲವು ಮಾಹಿತಿಗಳನ್ನ ನೋಡೋಣ. ಏಕೆಂದ್ರೆ ಈ ಕನ್ಯಾ ವರರ ವಿವಾಹವನ್ನ ನಿಶ್ಚಯ ಮಾಡುವ ಮೊದಲು ಅವರ ಜಾತಕಗಳು ಹೊಂದಾಣಿಕೆ ಆಗುತ್ತಾ ಅನ್ನುವಂಥದ್ದನ್ನ ಇತ್ತೀಚೆಗೆ ಪರಿಶೀಲನೆ ಮಾಡುವಂಥದ್ದು ರೂಢಿಯಲ್ಲಿದೆ. ಇದನ್ನ ಎಲ್ಲ ವರ್ಣದವರು ಕೂಡ ಸರ್ವೇ ಸಾಮಾನ್ಯವಾಗಿ ಮಾಡ್ತಾರೆ. ಆದರೆ ಈ ಹಿಂದೆ 25-30 ವರ್ಷಗಳ ಹಿಂದೆ ಈ ರೀತಿ ಹೊಂದಾಣಿಕೆಯನ್ನ ಮಾಡ್ತಾ ಇರಲಿಲ್ಲ. ಹಿರಿಯರು ನಿಷ್ಕರ್ಷೆ ಮಾಡಿದಂತಹ ವಿವಾಹವೇ ಜರುಗ್ತಾ ಇತ್ತು. ಆದರೆ ಈ ಕನ್ಯಾವರರ ಜಾತಕ ಅನುಕೂಲವನ್ನ ನೋಡುವಂತ ಒಂದು ಪರಿಪಾಠ ಬೆಳೆದು ಬಂದಿರುವಂಥದ್ದು. ಅದಕ್ಕಾಗಿ ದಶಕೂಟಗಳನ್ನ ಅಂದ್ರೆ 10 ಬಗೆಯ ಕೂಟಗಳನ್ನ ಪರಿಶೀಲನೆ ಮಾಡಿ ನಿರ್ಧಾರ ಮಾಡುವಂಥದ್ದು ಹೆಚ್ಚಿನ ಪ್ರದೇಶಗಳಲ್ಲಿ ರೂಢಿಯಲ್ಲಿರುವಂಥದ್ದು. ಕೆಲವು ಪ್ರದೇಶಗಳಲ್ಲಿ ಅಂದ್ರೆ 8 ಕೂಟಗಳನ್ನ ನೋಡ್ತಾರೆ, ಕೆಲವರು 12 ಕೂಟಗಳನ್ನ ನೋಡುವಂತಹ ಒಂದು ಕ್ರಮ ಇದೆ. ಮತ್ತೆ ಕೆಲವು ಪ್ರದೇಶದಲ್ಲಿ 15 ಕೂಟಗಳನ್ನ ಪರಿಶೀಲನೆ ಮಾಡಿ, ಇದು ಬಹುತೇಕ ಕಷ್ಟದ ಕೆಲಸ, ಆದ್ರೂ ಕೂಡ ಅದು ಹೊಂದಾಣಿಕೆ ಆಗತ್ತಾ ಅಂತ ಹೇಳಿ ವಿವಾಹ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಬಹುತೇಕರು ದಶಕೂಟಗಳನ್ನ ಪರಿಶೀಲನೆ ಮಾಡುವಂಥದ್ದು ರೂಢಿಯಲ್ಲಿರುವಂತಹ ವಿಚಾರ. ಹಾಗಾಗಿ ಇಲ್ಲಿ ದಶಕೂಟಗಳ ಪರಿಶೀಲನೆಯಲ್ಲಿ ಕಂಡು ಬರಬಹುದಾದಂತಹ ದೋಷಗಳಿಗೆ ಶಾಸ್ತ್ರಕಾರರು ತಿಳಿಸಿರುವಂತಹ ಅಪವಾದಗಳೇನು ಅನ್ನುವಂತಹ ವಿಚಾರವನ್ನ ನೋಡುವಂಥದ್ದು. ಇವುಗಳ ಆಧಾರದಿಂದ ಜಾತಕಗಳ ಹೊಂದಾಣಿಕೆ ಮಾಡುವಂತಹ ಸತ್ಸಂಪ್ರದಾಯ ಇದೆ ಅನ್ನುವಂಥದ್ದನ್ನ ಗಮನಕ್ಕೆ ತಂದುಕೊಳ್ಬೇಕು. ಇಲ್ಲಿ ಮೊದಲನೇದಾಗಿ ದಿನಕೂಟವನ್ನ ನೋಡುವಂಥದ್ದು. ಸ್ತ್ರೀ ದೀರ್ಘಕೂಟ, ಗಣಕೂಟಗಳು ಶುಭವಾಗಿ ಹೊಂದಾಣಿಕೆಯಾಗ್ತಾ ಇದ್ರೆ ದಿನಕೂಟ ಹೊಂದಾಣಿಕೆ ಅಶುಭ ಆದರೂ ಕೂಡ ಅದು ಬಾಧಕ ಅಲ್ಲ. ಇನ್ನು ಗಣಕೂಟ, ಇಲ್ಲಿ ಗ್ರಹ ಮೈತ್ರಿ ರಾಶಿಕೂಟಗಳು ಹೊಂದಾಣಿಕೆ ಆಗ್ತಾ ಇದ್ರೆ ಈ ಗಣಕೂಟ ಅಶುಭವಾದರೂ ಕೂಡ ಅದು ಬಾಧಕ ಅಲ್ಲ. ಹಾಗೆ ಈ ಜನ್ಮ ರಾಶಿಗಳ ಅಧಿಪತಿಗಳಾಗ್ಲಿ ಜನ್ಮ ರಾಶಿಗಳ ನವಾಂಶ ಅಧಿಪತಿಗಳಾಗ್ಲಿ ಪರಸ್ಪರ ಮಿತ್ರರಾಗಿದ್ರೆ ಗಣಕೂಟ ಹೊಂದಾಣಿಕೆ ಆಗದೇ ಇದ್ರೂ ಕೂಡ ಅದು ಬಾಧಕ ಅಲ್ಲ. ಇನ್ನು ಗ್ರಹ ಮೈತ್ರಿ ರಜ್ಜು ನಾಡಿ ಕೂಟಗಳು ಶುಭವಾಗಿದ್ದಲ್ಲಿ ಕನ್ಯೆಯದು ರಾಕ್ಷಸ ಗಣವಾಗಿ ವರನದ್ದು ಮನುಷ್ಯ ಗಣವಾಗಿದ್ರೂ ಕೂಡ ಅದು ದೋಷ ಅಲ್ಲ. ಇನ್ನು ಸ್ತ್ರೀ ದೀರ್ಘಕೂಟ ಇದ್ರೂ ಕೂಡ ರಾಶ್ಯಾಧಿಪತಿ ಕೂಟ ಇದ್ರೂ ಗಣಕೂಟ ಅಶುಭವಾದ್ರೂ ಅದು ದೋಷ ಅಲ್ಲ. ಇನ್ನು ಈ ಕನ್ಯೆಯ ಜನ್ಮ ನಕ್ಷತ್ರದಿಂದ ವರನ ಜನ್ಮ ನಕ್ಷತ್ರ 14 ನಕ್ಷತ್ರಗಳ ಅಂತರವಿದ್ದಲ್ಲಿ ಗಣಕೂಟ ಅಶುಭವಾದ್ರೂ ಕೂಡ ಅದು ಬಾಧಕ ಅಲ್ಲ. ಇನ್ನು ಮಹೇಂದ್ರ ಕೂಟ ಗ್ರಹ ಮೈತ್ರಿ ರಜ್ಜುಕೂಟಗಳಿದ್ದಲ್ಲಿ ಮಹೇಂದ್ರ ಕೂಟ ಅಶುಭವಾಗಿದ್ರೂ ಕೂಡ ದೋಷ ಅಲ್ಲ. ಇನ್ನು ರಾಶಿ ಮತ್ತೆ ಗ್ರಹ ಮೈತ್ರಿ ಕೂಟಗಳು ಹೊಂದಾಣಿಕೆ ಆಗ್ತಾ ಇದ್ರೆ ಅಥವಾ ರಾಶ್ಯಾಧಿಪತಿ ಮೈತ್ರಿ ಇದ್ರೆ ಅಥವಾ ಈ ಕನ್ಯೆಯ ಜನ್ಮ ನಕ್ಷತ್ರದಿಂದ ವರನ ಜನ್ಮ ನಕ್ಷತ್ರ 13ನೇ ನಕ್ಷತ್ರದ ನಂತರದ ನಕ್ಷತ್ರವಾಗಿದ್ರೆ ಸ್ತ್ರೀ ದೀರ್ಘಕೂಟ ಹೊಂದಾಣಿಕೆ ಆಗದೇ ಇದ್ರೂ ಕೂಡ ಅದು ಬಾಧಕ ಅಲ್ಲ. ಅಂಥ ಸಮಯದಲ್ಲೂ ಕೂಡ ವಿವಾಹ ಮಾಡಬಹುದು ಅನ್ನುವಂಥದ್ದು ಶಾಸ್ತ್ರಕಾರರ ಅಭಿಪ್ರಾಯ ಆಗಿದೆ. ಇನ್ನು ಯೋನಿಕೂಟದ ಬಗ್ಗೆ ನೋಡೋದಾದ್ರೆ ರಾಶಿ ಮತ್ತೆ ವಶ್ಯಕೂಟಗಳು ಶುಭವಾಗಿದ್ರೆ ಯೋನಿಕೂಟ ಹೊಂದಾಣಿಕೆ ಆಗದೇ ಇದ್ರೂ ಕೂಡ ಬಾಧಕ ಅಲ್ಲ. ಇನ್ನು ಕನ್ಯಾವರರ ಜನ್ಮ ನಕ್ಷತ್ರಗಳಿಗೆ ವೇಧೆ ಇಲ್ಲದೆ ಇದ್ದಾಗ ರಾಶ್ಯಾಧಿಪತಿಗಳಿಗೆ ಮೈತ್ರಿ ಯೋಗವಾಗ್ಲಿ ಏಕ ರಾಶ್ಯಾಧಿಪತಿತ್ವವಾಗ್ಲಿ ಇದ್ದು ಆ ರಾಶಿಗಳು ವಶ್ಯವಾಗಿ ಷಷ್ಟಾಷ್ಟಕ ದೋಷದ ಬಾಧಕ ಕೂಡ ಇರಲ್ಲ. ಇನ್ನು ರಾಶಿಕೂಟ 2, 12, 9, 5 ಅಥವಾ 6, 8 ಆದರೂ ಕನ್ಯೆಯ ನಕ್ಷತ್ರಗಣ ರಾಕ್ಷಸ ಗಣವಾದರೂ ಕೂಡ ಏಕ ರಾಶಾಧಿಪತಿತ್ವವಿದ್ದಲ್ಲಿ ಅಥವಾ ಮೈತ್ರಾಧಿಪತಿತ್ವ ಇದ್ರೆ ಕನ್ಯೆಯ ನಕ್ಷತ್ರ ಗಣ ಏನಿದೆ ಅದು ರಾಕ್ಷಸ ಗಣವಾಗಿದ್ರೂ ಕೂಡ ಅಶುಭ ರಾಶಿಕೂಟದ ಬಾಧಕ ಅದಕ್ಕಿರಲ್ಲ. ಹಾಗೆ ಮೇಷ ಕನ್ಯಾ, ತುಲಾ ಮೀನ, ಧನಸ್ಸು ವೃಷಭ, ಮಿಥುನ ವೃಶ್ಚಿಕ, ಕುಂಭ ಕರ್ಕಾಟಕ, ಸಿಂಹ ಮಕರ ಇವುಗಳಲ್ಲಿ ವಿಷಮ ರಾಶಿಯ ಕನ್ಯೆಯಾಗಿದ್ರೆ ಷಷ್ಟಾಷ್ಟಕ ದೋಷದ ಬಾಧಕ ಇರಲ್ಲ. ವಿಷಮ ರಾಶಿ ಇಲ್ಲವಾದ್ರೆ ದೋಷ ಅಂತ ಹೇಳಿ ಪರಿಗಣಿಸಬಹುದು ಅಂತ ಹೇಳ್ತಾರೆ. ಹಾಗೆ ಮೀನ ಮೇಷ, ಕರ್ಕಾಟಕ ಸಿಂಹ, ಸಿಂಹ ಕನ್ಯಾ, ಮಕರ ಕುಂಭ, ತುಲಾ ಕನ್ಯಾ, ಧನಸ್ಸು ವೃಶ್ಚಿಕ, ವೃಷಭ ಮಿಥುನ ಇವುಗಳು ದ್ವಾದಶ ರಾಶಿಗಳಾಗಿದ್ರೆ ಶುಭಕೂಟ ಅಂತ ಹೇಳಿ ಪರಿಗಣಿಸಬೇಕು. ಹಾಗೆ ಕುಂಭ ಮೀನ, ಮೇಷ ವೃಷಭ, ಮಿಥುನ ಕರ್ಕಾಟಕ,
ತುಲಾ, ವೃಶ್ಚಿಕ, ಧನಸ್ಸು, ಮಕರ ಇವುಗಳು ಅಶುಭ ದ್ವಿದ್ವಾದಶ ಕೂಟಗಳಾಗಿದೆ. ಹಾಗಾಗಿ ಇಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಈ ಜಾತಕಗಳನ್ನು ನೋಡುವಂತಹ ಸಂದರ್ಭದಲ್ಲಿ. ಇನ್ನು ಮೇಷ, ಸಿಂಹ, ವೃಷಭ, ಕನ್ಯಾ, ಸಿಂಹ, ಧನಸ್ಸು, ತುಲಾ, ಕುಂಭ, ವೃಶ್ಚಿಕ, ಮೀನ, ಧನಸ್ಸು, ಮೀನ, ಮಕರ, ವೃಷಭ ಇವುಗಳು 9 ಮತ್ತು 5ನೇ ರಾಶಿಗಳಾಗಿದ್ದರೆ ನವಪಂಚಮ ದೋಷ ಇದಕ್ಕೆ ಇರಲ್ಲ. ಏಕೆಂದರೆ ನವಪಂಚಮ ದೋಷ ಅನ್ನುವಂಥದ್ದು ಇದ್ರೂ ವಿವಾಹ ಮಾಡಬಾರ್ದು ಅನ್ನುವಂಥದ್ದು ಇದೆ. ಇನ್ನು ಸಿಂಹ, ಮೀನ, ತುಲಾ, ವೃಷಭ, ಕುಂಭ, ಕನ್ಯಾ, ಮೇಷ, ವೃಶ್ಚಿಕ, ಧನಸ್ಸು, ಕರ್ಕಾಟಕ ಇವುಗಳು 6 ಮತ್ತು 8ನೇ ರಾಶಿಗಳಾಗಿದ್ದರೆ ಶುಭ ಷಷ್ಠಾಷ್ಟಕೂಟ ಅಂತ ಹೇಳಿ ಪರಿಗಣಿಸಬೇಕು. ಹಾಗೆ ಇಲ್ಲಿ ರಾಶಿ, ಗಣ, ರಜ್ಜುಕೂಟ ಅಶುಭವಾದರೂ ಕೂಡ ರಾಶಿಕೂಟ ಷಷ್ಠಾಷ್ಟಕವಾದರೂ ಕನ್ಯೆಯ ನಕ್ಷತ್ರ ಗಣ ಏನಿದೆ ರಾಕ್ಷಸ ಗಣವಾದರೂ ಕನ್ಯಾವರರ ರಾಶ್ಯಾಧಿಪತಿ ಒಬ್ಬನೇ ಆಗಿದ್ರು ಅಥವಾ ರಾಶ್ಯಾಧಿಪತಿಗಳು ಪರಸ್ಪರ ಮಿತ್ರರಾಗಿದ್ದರೆ ರಾಶಿಕೂಟವನ್ನು ಶುಭಕೂಟ ಅಂತ ಹೇಳಿ ಪರಿಗಣಿಸಬೇಕು. ಇನ್ನು ರಜ್ಜುಕೂಟದ ಬಗ್ಗೆ ನೋಡೋದಾದ್ರೆ ಸ್ತ್ರೀ ದೀರ್ಘ ಕೂಟಗಳು ಶುಭವಾಗಿದ್ರೂ ಕೂಡ ರಾಶಿಕೂಟ ಅಂದರೆ 2, 12 ದ್ವಾದಶ ಇದು, ಇನ್ನು 9, 5 ನವ ಪಂಚಮ ಇದು, ಇನ್ನು 6, 8 ಷಷ್ಠ ಅಷ್ಟ ಆಗಿದ್ರೂ ಕೂಡ ಏಕರಾಶಾಧಿಪತಿತ್ವ ಅಥವಾ ಪರಸ್ಪರ ಮಿತ್ರತ್ವ ಇದ್ದರೆ ರಾಶಿಕೂಟ ಶುಭ ಅಂತ ಹೇಳಿ ಪರಿಗಣಿಸಬೇಕು. ಇನ್ನು ರಾಶಿಕೂಟ 2, 12 ದ್ವಿದ್ವಾದಶ ಇದು ಆಗಿದ್ರೂ ಕೂಡ ಕನ್ಯೆಯ ರಾಶಿ ಮೀನಾದಿಯಾಗಿ ಅಂದರೆ ಮೀನ ರಾಶಿಯಿಂದ ಅದನ್ನು ಎಣಿಸಿದಾಗ ಯುಗ್ಮ ರಾಶಿಯಾಗಿದ್ದರೆ ಅಂದರೆ ಅದು ಸಮರಾಶಿಯಾಗಿದ್ದರೆ ರಾಶಿಕೂಟ ಶುಭ ಅಂತ ಹೇಳಿ ಪರಿಗಣಿಸಬೇಕು. ಇನ್ನು ವಶ್ಯಕೂಟದ ಬಗ್ಗೆ ಹೇಳೋದಾದರೆ ಇಲ್ಲಿ ದಿನಕೂಟ ಪರಸ್ಪರ ಮೈತ್ರಿ ಅಥವಾ ಏಕಾಧಿಪತಿತ್ವ ಇದ್ದರೆ ಅಂದರೆ 2, 12 ದ್ವಿದ್ವಾದಶ, 6, 8 ಷಷ್ಠಾಷ್ಟಕ, 5, 9 ಪಂಚಮ ನವಮ ರಾಶಿಕೂಟಗಳನ್ನು ಶುಭಕೂಟ ಅಂತ ಹೇಳಿ ಪರಿಗಣಿಸಬೇಕು. ಇನ್ನು ವರನ ಜನ್ಮರಾಶಿ ಸಮರಾಶಿಯಾಗಿದ್ದರೆ 6, 8 ಷಷ್ಠಾಷ್ಟಕ ದೋಷ ಇಲ್ಲ ಅಂತ ಹೇಳಿ ಪರಿಗಣಿಸಬೇಕಾಗತ್ತೆ. ಇನ್ನು ಮೇಷ, ಸಿಂಹ, ಕರ್ಕಾಟಕ, ವೃಶ್ಚಿಕ ಇದು 5 ಮತ್ತು 9 ಪಂಚಮ ನವಮ ಆದರೂ ಕೂಡ ಶುಭ ಅಂತ ಹೇಳಿ ಪರಿಗಣಿಸಬೇಕು. ಹಾಗೆ ಕನ್ಯಾವರರ ರಾಶಿಗಳು ಪರಸ್ಪರ ಚತುರ್ಥ ದಶಮ 4, 10 ಅಥವಾ ತೃತೀಯ ಏಕಾದಶ 3, 11 ಆದರೂ ಕೂಡ ಶುಭ ಅಂತ ಹೇಳಿ ಶಾಸ್ತ್ರಕಾರರು ಅಭಿಪ್ರಾಯ ಪಟ್ಟಿದ್ದಾರೆ. ಇನ್ನು ವಿಶೇಷವಾಗಿ ಗ್ರಹ ಮೈತ್ರಿ ಕೂಟದಲ್ಲಿ ಸ್ತ್ರೀ ದೀರ್ಘ ಕೂಟ, ನಾಡಿ, ರಜ್ಜು, ರಾಶಿಕೂಟ ಶುಭವಾಗಿದ್ರೆ ಗ್ರಹ ಮೈತ್ರಿ ಇಲ್ಲದೇ ಇದ್ರೂ ಕೂಡ ಬಾಧಕ ಅಲ್ಲ ಅಂತ ಹೇಳ್ತಾರೆ. ಇನ್ನು ಕನ್ಯಾವರರ ಜನ್ಮ ರಾಶ್ಯಾಧಿಪತಿಗಳು ಶತ್ರುಗಳಾಗಿದ್ರೂ ಕೂಡ ಕನ್ಯಾವರರ ಚಂದ್ರ ನವಾಂಶಾಧಿಪತಿಗಳು ಬಲಯುಕ್ತರಾಗಿದ್ದರೆ ಅವರಿಗೆ ಮಿತ್ರತ್ವ ಇದ್ದರೆ ಗ್ರಹಮೈತ್ರಿ ಕೂಟವನ್ನು ಶುಭ ಅಂತ ಹೇಳಿ ಪರಿಗಣಿಸಬಹುದು. ಹಾಗೆ ಈ ಕನ್ಯಾವರರ ಜನ್ಮ ರಾಶ್ಯಾಧಿಪತಿಗಳಿಗೆ ಮಿತ್ರತ್ವ ಅಥವಾ ಕನ್ಯಾವರರ ಜನ್ಮ ನಕ್ಷತ್ರ ನವಾಂಶ ರಾಶ್ಯಾಧಿಪತಿಗಳು ಮಿತ್ರರಾಗಿದ್ರೂ ಕೂಡ ಗ್ರಹಮೈತ್ರಿ ಕೂಟ ಶುಭ ಅಂತ ಹೇಳಿ ಪರಿಗಣಿಸಬೇಕು. ಇನ್ನು ರಜ್ಜುಕೂಟ, ದಿನಕೂಟ, ಮಹೇಂದ್ರ ಕೂಟ, ರಾಶಿಕೂಟ, ಗ್ರಹಮೈತ್ರಿ ಕೂಟಗಳು ಶುಭವಾಗಿದ್ದರೆ ಅಶುಭ ರಜ್ಜುಕೂಟವನ್ನು ದೋಷ ಅಂತ ಹೇಳಿ ಪರಿಗಣಿಸದೆ ಶುಭ ಅಂತ ಹೇಳಿ ಪರಿಗಣಿಸಬಹುದು. ಇನ್ನು ನಾಡಿಕೂಟ ಇದರ ಬಗ್ಗೆ ಹೇಳೋದಾದ್ರೆ ಮಹೇಂದ್ರ ಕೂಟ, ದಿನಕೂಟ, ಯೋನಿಕೂಟ, ಗ್ರಹಮೈತ್ರಿ ಕೂಟಗಳು ಶುಭವಾಗಿದ್ದರೆ ಅಶುಭ ನಾಡಿ ಕೂಟವಾಗಿದ್ರೂ ಕೂಡ ಅದನ್ನ ಶುಭ ಅಂತ ಹೇಳಿ ಪರಿಗಣಿಸಬಹುದು. ಇನ್ನು ಕನ್ಯಾವರರ ಜನ್ಮ ನಕ್ಷತ್ರ ಏಕರಾಶಿಯಾಗಿ ಭಿನ್ನ ನಕ್ಷತ್ರವಾಗಿದ್ರು ಅಥವಾ ಒಂದೇ ನಕ್ಷತ್ರವಾಗಿ ಭಿನ್ನ ರಾಶಿಯಾಗಿದ್ರೂ ಕೂಡ ನಾಡಿಕೂಟದ ದೋಷ ಇರಲ್ಲ. ಕೆಲವರು ಇದನ್ನ ಗಮನಿಸಲ್ಲ, ಹಾಗಾಗಿ ಏಕ ನಕ್ಷತ್ರ ಆಗತ್ತೆ, ಏಕ ರಾಶಿ ಆಗತ್ತೆ ಅಂತ ಹೇಳಿ ಕೈ ಬಿಡುವಂಥದ್ದಿದೆ. ಆದರೆ ಇಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಹೊಂದಾಣಿಕೆಯನ್ನು ಮಾಡಬೇಕು. ಇನ್ನು ಕನ್ಯಾವರರ ಜನ್ಮ ನಕ್ಷತ್ರ ಆದಿನಾಡಿಯಾಗಿ ಅಶ್ವಿನಿ, ಆರ್ದ್ರ, ಪುನರ್ವಸು, ಉತ್ತರ, ಹಸ್ತ, ಜ್ಯೇಷ್ಠ, ಮೂಲ, ಶತಭಿಷ, ಪೂರ್ವಭಾದ್ರೆಯಾಗಿದ್ದರೆ, ಹಾಗೆ ಮಧ್ಯನಾಡಿಯ ಭರಣಿ, ಮೃಗಶಿರ, ಪುಷ್ಯ, ಪುಬ್ಬ, ಚಿತ್ತ, ಅನುರಾಧ, ಪೂರ್ವಾಷಾಢ, ಉತ್ತರಾಭಾದ್ರೆಯಾಗಿದ್ದರೆ, ಅದರಂತೆ ಅಂತ್ಯನಾಡಿ ಕೃತ್ತಿಕ, ಆಶ್ಲೇಷ, ಮಖ, ಸ್ವಾತಿ, ವಿಶಾಖ, ಉತ್ತರಾಷಾಢ, ಶ್ರವಣ, ರೇವತಿಯಾಗಿದ್ದರೆ ಏಕನಾಡಿ ದೋಷ ಬರಲ್ಲ. ಇನ್ನು ವಿಶಾಖ, ಅನುರಾಧ, ಧನಿಷ್ಠ, ರೇವತಿ, ಹಸ್ತ, ಸ್ವಾತಿ, ಆರ್ದ್ರ, ಪೂರ್ವಭಾದ್ರ ಈ 8 ನಕ್ಷತ್ರಗಳಲ್ಲಿ ಕನ್ಯೆ ಅಥವಾ ವರ ಈ ಇಬ್ಬರ ಪೈಕಿ ಒಬ್ಬರು ಜನಿಸಿದ್ರೂ ಕೂಡ ನಾಡಿ ದೋಷ ಇರಲ್ಲ. ಇನ್ನು ಉತ್ತರಾಭಾದ್ರ, ರೇವತಿ, ರೋಹಿಣಿ, ವಿಶಾಖ, ಶ್ರವಣ, ಆರ್ದ್ರ, ಪುಷ್ಯ, ಮಖ ಈ 8 ನಕ್ಷತ್ರಗಳಲ್ಲಿ ವರ ಅಥವಾ ಕನ್ಯೆಯ ಜನ್ಮ ನಕ್ಷತ್ರ ಇದ್ರೆ ಅಲ್ಲೂ ಕೂಡ ನಾಡಿ ದೋಷ ಇರಲ್ಲ, ಶಾಂತವಾಗಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಕ್ಷತ್ರಗಳ ಆಧಾರದಿಂದ ಏಕನಾಡಿ ದೋಷ ಇಲ್ಲ ಅಂತ ಹೇಳಿ ಪರಿಗಣಿಸಬಹುದು.
ಹಾಗೆ ಇದರ ಆಧಾರದಲ್ಲೇ ನಾಡಿಕೂಟವನ್ನು ಶುಭ ಅಂತ ಹೇಳಿ ನಿರ್ಧಾರ ಮಾಡುವಂಥ ನಿಯಮಗಳೇನಿದೆ ಅದು ವಿರುದ್ಧವಾಗಿರೋದ್ರಿಂದ ರೂಢಿಯಲ್ಲಿರುವಂಥ ನಿಯಮಗಳನ್ನು ಅನುಸರಣೆ ಮಾಡಿರುವಂಥದ್ದು ಕೆಲವು ಕಡೆ ಕಂಡುಬರುತ್ತೆ. ಇನ್ನು ಸ್ತ್ರೀ ಪೂರ್ವ ನಕ್ಷತ್ರ ದೋಷಗಳು ಕೆಲವು ಕಡೆ ನೋಡುವಂಥದ್ದಿದೆ. ಇಲ್ಲಿ ಅಶ್ವಿನಿ, ಕೃತ್ತಿಕಾ, ರೋಹಿಣಿ, ಮೃಗಶಿರ, ಆರ್ದ್ರ, ಮಖ, ಹಸ್ತ, ಸ್ವಾತಿ, ವಿಶಾಖ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶತಭಿಷ ಈ ನಕ್ಷತ್ರಗಳಲ್ಲಿ ಕನ್ಯೆಯದ್ದೇನಾದರೂ ಪೂರ್ವ ಪಾದವಾಗಿ ವರನದ್ದು ಮುಂದಿನ ಪಾದವಾಗಿ ಇದ್ದರೂ ಕನ್ಯಾವರ ರಾಶಿಗಳು ಒಂದೇ ಆಗಿದ್ದರೆ ಸ್ತ್ರೀ ಪೂರ್ವ ನಕ್ಷತ್ರ ದೋಷ ಇರಲ್ಲ. ಇದನ್ನು ಕೂಡ ಗಮನಿಸಬೇಕು. ಹಾಗೆ ಅಶ್ವಿನಿ, ಕೃತ್ತಿಕಾ, ರೋಹಿಣಿ, ಮೃಗಶಿರ, ಪುನರ್ವಸು, ಹಸ್ತ, ವಿಶಾಖ, ಅನುರಾಧ, ಮೂಲ, ಪೂರ್ವಾಷಾಢ, ಶತಭಿಷ ಇವುಗಳು ವರನ ಜನ್ಮ ನಕ್ಷತ್ರ ಆಗಿದ್ದು ಇವುಗಳ ಹಿಂದಿನ ನಕ್ಷತ್ರ ಕನ್ಯೆಯ ಜನ್ಮ ನಕ್ಷತ್ರ ಆಗಿದ್ದಲ್ಲಿ ಸ್ತ್ರೀ ಪೂರ್ವ ನಕ್ಷತ್ರ ದೋಷ ಇರಲ್ಲ. ಇನ್ನು ಕೆಲವು ವರ್ಜ್ಯ ನಕ್ಷತ್ರಗಳಿದೆ. ಅಂದರೆ ಸ್ತ್ರೀ ಪೂರ್ವ ನಕ್ಷತ್ರಗಳಲ್ಲಿ ಕನ್ಯಾವರರ ನಕ್ಷತ್ರಗಳು ಬೇರೆ ಬೇರೆ ರಾಶಿ ಇದ್ರೂ ಕೂಡ ಭರಣಿ, ಆಶ್ಲೇಷ, ಪುಬ್ಬ, ಜ್ಯೇಷ್ಠ, ಧನಿಷ್ಠ, ಪೂರ್ವಭಾದ್ರ, ಉತ್ತರಭಾದ್ರ, ರೇವತಿ ಈ ನಕ್ಷತ್ರಗಳು ಕನ್ಯೆಯ ಜನ್ಮ ನಕ್ಷತ್ರ ಆಗಿದ್ದರೆ ಸರ್ವಥಾ ನಿಷಿದ್ಧ ಅನ್ನುವಂಥದ್ದು ಹಲವರ ಅಭಿಪ್ರಾಯ ಆಗಿದೆ. ಹಾಗಾಗಿ ಈ ವರ್ಜ್ಯ ನಕ್ಷತ್ರಗಳೇನಿದೆ ಇದನ್ನು ಕೂಡ ಗಮನಿಸಬೇಕು. ಹಾಗಾಗಿ ಸ್ತ್ರೀ ಪೂರ್ವ ನಕ್ಷತ್ರ ವಿಚಾರ ಕನ್ಯಾವರರ ಜನ್ಮ ನಕ್ಷತ್ರಕ್ಕೆ ಮಾತ್ರ ಅನ್ವಯಿಸುತ್ತೆ ಹೊರತು ನಾಮ ನಕ್ಷತ್ರಗಳಿಗೆ ಅಲ್ಲ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಬೇಕು. ಹಾಗೆ ವಿವಾಹಕ್ಕೆ ವಿಶೇಷವಾಗಿ ಈ ದ್ವಾದಶ ಕೂಟಗಳನ್ನು ನೋಡುವಂಥದ್ದು. ಇದರಲ್ಲಿ ನಾವು ಈ 12 ಕೂಟಗಳನ್ನು ನೋಡಬೇಕಾದಾಗ ವಧು ವರ ಇಬ್ಬರ ಜನ್ಮ ನಕ್ಷತ್ರಗಳೇ ಇರಬೇಕು, ಅಥವಾ ಇಬ್ಬರಿಗೂ ಕೂಡ ನಾಮ ನಕ್ಷತ್ರದಿಂದ ನೋಡಬೇಕು. ವರನ ಜನ್ಮ ನಕ್ಷತ್ರಕ್ಕಾಗಲಿ ಕನ್ಯೆಯ ನಾಮ ನಕ್ಷತ್ರಕ್ಕಾಗಲಿ ನೋಡ್ಬೋದು. ಆದರೆ ಕನ್ಯೆಯ ಜನ್ಮ ನಕ್ಷತ್ರಕ್ಕೂ ವರನ ನಾಮ ನಕ್ಷತ್ರಕ್ಕೂ ನೋಡಬಾರದು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ನಿಖರವಾದ ಜನ್ಮ ದಿನಾಂಕ, ಜನನದ ಸಮಯ ಮತ್ತೆ ಸ್ಥಳ ಇದನ್ನು ಕೊಟ್ಟರೆ ಅಲ್ಲಿ ದ್ವಾದಶ ಕೂಟಗಳ ಬಗ್ಗೆ ವಿಶೇಷವಾಗಿ ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಇದರಲ್ಲಿ ದಿನಕೂಟ, ಗಣಕೂಟ, ಮಾಹೇಂದ್ರಕೂಟ, ಯೋನಿಕೂಟ, ಸ್ತ್ರೀ ದೀರ್ಘಕೂಟ, ರಾಶಿಕೂಟ, ಗ್ರಹಮೈತ್ರಕೂಟ, ವಶ್ಯಕೂಟ, ರಜ್ಜುಕೂಟ, ವೇದಾಕೂಟ, ವರ್ಣಕೂಟ ಮತ್ತು ನಾಡಿಕೂಟ ಈ 12 ಕೂಟಗಳನ್ನು ಕೂಡಿಸಿ ಗುಣಿಸಿ ಭಾಗಾಕಾರ ಮಾಡಿ ಅದರಲ್ಲಿ 36 ಗುಣಗಳಿಗೆ 18 ಕನಿಷ್ಠವಾಗಿ ಬರಬೇಕು. 18ಕ್ಕಿಂತ ಹೆಚ್ಚು ಬಂದರೆ ತುಂಬ ಉತ್ತಮ. 18ಕ್ಕಿಂತ ಕಡಿಮೆ ಗುಣಗಳೇನಾದರೂ ಬಂದರೆ ಅದು ವಿವಾಹ ಯೋಗ್ಯ ಅಲ್ಲ ಅನ್ನುವಂಥ ವಿಚಾರವನ್ನು ನಾವು ಇಲ್ಲಿ ನೋಡ್ಕೊಳ್ಬಹುದು. ಹಾಗೆ ಈ ವಧುವರರ ಜಾತಕವನ್ನು ಹೊಂದಾಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಆ ಜಾತಕದಲ್ಲಿ ವಧುವರರ ಬಗ್ಗೆ ಇನ್ನೊಂದು ಮುಖ್ಯವಾದ ಅಂಶವನ್ನು ಗಮನಿಸಬೇಕು. ಅದೇನೆಂದರೆ ಅಂಗಾರಕ ದೋಷ, ಕುಜ ದೋಷ. ಅಂದರೆ ವಿವಾಹ ಮಾಡೋದಕ್ಕೆ ಮೊದಲು ವಧುವರರ ಜಾತಕದಲ್ಲಿ ಕುಜ ದೋಷವನ್ನು ಮುಖ್ಯವಾಗಿ ಗಮನಿಸಬೇಕು. ಜನ್ಮ ಲಗ್ನದಿಂದ ಚಂದ್ರ ಲಗ್ನ ಅಂದರೆ ಜನ್ಮ ರಾಶಿಯಿಂದ ಶುಕ್ರನಿರುವಂತಹ ರಾಶಿಯಿಂದ ಕುಜ ದೋಷವನ್ನು ನೋಡಬೇಕು. ಕುಜದೋಷ ಸ್ತ್ರೀಗಿಂತ ಪುರುಷನಿಗೆ ಸ್ವಲ್ಪ ಹೆಚ್ಚಾಗಿದ್ರೂ ಕೂಡ ಬಾಧಕ ಇಲ್ಲ. ಆದರೆ ಸ್ತ್ರೀಗೆ ಕುಜದೋಷ ಹೆಚ್ಚಾಗಿ ಇರಬಾರದು ಅನ್ನುವಂಥದ್ದು ಇದೆ. ಆದರೆ ಇಲ್ಲಿ ಕುಜದೋಷ ನಿವಾರಣೆಗೆ ಪರಿಹಾರಗಳು ಕೂಡ ಇದೆ. ನಾವು ಹಲವು ಸಂದರ್ಭಗಳಲ್ಲಿ ಕುಜದೋಷವನ್ನು ಹೇಗೆ ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದೇವೆ. ಹಾಗಾಗಿ ಬಂಧುಗಳೇ, ನೀವು ನಿಮ್ಮ ಮನೆಯಲ್ಲಿ ಈ ರೀತಿಯ ವಿವಾಹಾದಿ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಜಾತಕವನ್ನು ಪರಿಶೀಲನೆ ಮಾಡಲಿಕ್ಕೆ ಕೊಟ್ಟಂತಹ ಸಂದರ್ಭದಲ್ಲಿ ವಧುವಿಗಾಗಲಿ ವರನಿಗಾಗಲಿ ಕುಜದೋಷ ಇದೆಯೇ ಇಲ್ಲವೇ ಅನ್ನುವಂಥದ್ದನ್ನು ನೀವು ಪರಿಶೀಲನೆ ಮಾಡಬೇಕು. ಒಂದು ವೇಳೆ ಇಬ್ಬರಿಗೂ ಕೂಡ ಜಾತಕದಲ್ಲಿ ಕುಜದೋಷ ಅಂತ ಕಾಣಿಸ್ತಾ ಇದ್ದರೆ ಆ ವಿವಾಹವನ್ನು ಮಾಡಬಹುದು. ಯಾಕೆಂದರೆ ಇಬ್ಬರಿಗೂ ದೋಷ ಇದೆ. ಒಬ್ಬರಿಗೆ ಇದ್ದು ಮತ್ತೊಬ್ಬರಿಗೆ ಇಲ್ಲ ಅಂತ ಹೇಳಿದ್ರೆ ಆ ದೋಷ ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಕುಜದೋಷ ಇದ್ದಾಗ ವಿವಾಹಕ್ಕೆ ಒಪ್ಪಿಗೆಯನ್ನು ಕೊಡಬೇಡಿ. ಯಾಕೆಂದರೆ ಪರಿಹಾರ ಮಾಡಿ ವಿವಾಹ ಮಾಡುವಂಥದ್ದು ತುಂಬ ಸೂಕ್ತ. ಇಲ್ಲ ಅಂತ ಹೇಳಿದ್ರೆ ನೀವು ಕುಜದೋಷವನ್ನು ನಿರ್ಲಕ್ಷ್ಯ ಮಾಡಿದ್ರೆ ಆ ವಿವಾಹದ ಸಂಬಂಧದಲ್ಲಿ ಒಡಕುಗಳು ಬಿರುಕುಗಳು ಮೂಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಪತಿ ಪತ್ನಿಯರ ಮಧ್ಯೆ ಹೊಂದಾಣಿಕೆ ಆಗುವಂಥದ್ದು ಬಹಳ ಕಡಿಮೆ ಇರುತ್ತೆ. ಹಾಗಾಗಿನೇ ಈ ಅಂಗಾರಕ ದೋಷ ಅಥವಾ ಕುಜದೋಷದ ವಿಚಾರವನ್ನ ಸ್ವಲ್ಪ ಪರಿಗಣನೆ ಮಾಡಿ ಮುಂದುವರಿಬೇಕಾಗತ್ತೆ. ಒಂದು ವೇಳೆ ನೀವು ಜಾತಕವನ್ನ ತೋರಿಸಿ ಮದುವೆಯನ್ನ ಮಾಡುವಂತಹ ಒಂದು ಸ್ಥಿತಿಯಲ್ಲಿದ್ದರೆ ಇದನ್ನು ಕೂಡ ಪರಿಶೀಲನೆ ಮಾಡಿ. ಕೆಲವರು ಜಾತಕವನ್ನ ನೋಡಲ್ಲ. ಪ್ರೇಮ ವಿವಾಹ ಆಗುವಂತಹ ಸಂದರ್ಭದಲ್ಲಾಗ್ಲಿ ಅಥವಾ ಹಿರಿಯರು ನಿಷ್ಕರ್ಷೆ ಮಾಡಿದ್ದಾರೆ ಅಂತ ಹೇಳಿ
ಒತ್ತಡಕ್ಕೆ ಮಣಿದು ವಿವಾಹ ಆಗುವಂತಹ ಸಂದರ್ಭದಲ್ಲಾಗ್ಲಿ ಜಾತಕದ ಪರಿಶೀಲನೆ ಆಗಲಿ ಅಥವಾ ಈ ಅಂಗಾರಕ ದೋಷದ ವಿಚಾರವಾಗ್ಲಿ ಗಣನೆಗೆ ಬರಲ್ಲ. ಆದರೆ ಸಂಸಾರದಲ್ಲಿ ಎಷ್ಟರ ಮಟ್ಟಿಗೆ ಹೊಂದಾಣಿಕೆಯಿಂದ ನಡೀತಾ ಇದ್ದಾರೆ ಅನ್ನುವಂಥ ವಿಚಾರಗಳನ್ನ ಪರಿಶೀಲನೆ ಮಾಡುವಂತ ಹಿನ್ನೆಲೆಯಲ್ಲಿ ಈ ಕ್ರಮಗಳು ಅತ್ಯಂತ ಸೂಕ್ತವಾಗಿರುವಂಥದ್ದು. ಇದನ್ನ ನೀವು ಅನುಸರಣೆ ಮಾಡಿ ಅಂತ ಹೇಳ್ತಾ, ವಧು ವರರ ಜಾತಕದ ಪರಿಶೀಲನೆ ಹೇಗೆ ನಡೆಯುತ್ತೆ, ಆ ಜಾತಕಗಳು ವಿವಾಹಕ್ಕೆ ಯೋಗ್ಯವಾಗಿದೆಯೇ, ಹೊಂದಾಣಿಕೆ ಆಗ್ತಾ ಇದೆಯೇ ಇಲ್ವೇ ಅನ್ನುವಂಥ ವಿಚಾರಗಳನ್ನ ಸ್ಥೂಲವಾಗಿ ತಿಳ್ಕೊಂಡ್ರಿ. ಇದರಲ್ಲಿ ನಂಬಿಕೆ ಇದ್ದಂಥವ್ರು ಹಾಗೆ ಸಂಪ್ರದಾಯದಲ್ಲಿ ಅನುಸರಣೆಯಲ್ಲಿದ್ದಂಥವ್ರು ಇದನ್ನ ಮುಂದುವರಿಸಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿ ವಿವಾಹಕ್ಕೂ ಕೂಡ ಇದನ್ನು ನೋಡುವಂತಹ ಒಂದು ಪರಿಪಾಠ ಇದೆ. ಹಾಗಾಗಿ ನಮ್ಮ ಹಿರಿಯರು ಋಷಿ ಮುನಿಗಳು ಹೇಳಿರುವಂತಹ ವಿಚಾರಗಳಲ್ಲಿ ಅರ್ಥ ಇದೆ. ಅದನ್ನ ನಾವು ಪರಿಗಣಿಸಿ ಮುಂದುವರಿಯುವಂಥದ್ದು ತುಂಬಾ ಸೂಕ್ತ. ಆಗ ಒಳ್ಳೆಯ ವಿವಾಹ ಸಂಬಂಧಗಳು ಏರ್ಪಡುತ್ತೆ, ವೈವಾಹಿಕ ಬದುಕು ಸುಂದರವಾಗಿರುತ್ತೆ, ಸುಖದಾಯಕವಾಗಿರುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ, ಅದರಲ್ಲೂ ವಿಶ್ರಾಂತಿ ಇಲ್ಲದಂತಹ ದಿನ, ಕೆಲವೊಂದು ಅಹಿತಕರವಾದಂತಹ ಘಟನೆಗಳು ನಡೆಯುವಂತಹ ದಿನ ಕೂಡ. ಹಾಗಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಚಟುವಟಿಕೆಗಳಲ್ಲಿ ಅಡೆತಡೆಗಳಾಗಲಿ ಸಮಸ್ಯೆಗಳಾಗಲಿ ಉದ್ಭವ ಆದರೆ ಅದರ ಕಾರ್ಯಕಾರಣ ಸಂಬಂಧವನ್ನು ಕಂಡುಹಿಡ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನದಲ್ಲಿ ದಾಖಲೆ ಪತ್ರಗಳ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗತ್ತೆ. ಅದರಲ್ಲೂ ಕುಟುಂಬದ ಮುಖ್ಯಸ್ಥರ ಆರೋಗ್ಯದ ಬಗ್ಗೆ ಈ ದಿನ ಸ್ವಲ್ಪ ಓಡಾಟ ಇದೆ. ವೈದ್ಯಕೀಯ ಸಮಾಲೋಚನೆಯ ಅಗತ್ಯತೆ ಕೂಡ ಇದೆ. ಇಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು, ಇನ್ನು ಆದಾಯ ಕನಿಷ್ಠ ಮಟ್ಟಕ್ಕೆ ಇಳಿಯುವಂಥದ್ದು ಕೂಡ ಈ ದಿನದಲ್ಲಿ ಕಂಡುಬರುತ್ತೆ. ಹಾಗೆ ಈ ದಿನ ದೈವಿಕ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸುವಂಥ ಒಂದು ಮನಸ್ಸಿದೆ. ಆದರೆ ಈ ಸಮಯದ ಅಭಾವ ಇರ್ಬೋದು, ಕೆಲಸಗಳ ಒತ್ತಡ ಇರ್ಬೋದು, ಇದು ನೀವು ಅಂದುಕೊಂಡಂಥ ರೀತಿಯಲ್ಲಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಬೇಸರ, ಸ್ವಲ್ಪ ನಿರಾಸೆ ಇರುವಂಥ ಸಂದರ್ಭಗಳು ಕೂಡ ಇರುತ್ತೆ. ಹಾಗೆ ಈ ದಿನ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗಿ ನಡೆಯುವಂಥದ್ದು. ಹಾಗಾಗಿನೇ ಕೆಲಸದ ಮೇಲೆ ಸ್ವಲ್ಪ ಗಮನ ಇಡುವಂಥದ್ದು ತುಂಬ ಉತ್ತಮ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಯಾವುದೇ ಒಂದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ, ಅಷ್ಟೊಂದು ಅನುಕೂಲ ಇರಲ್ಲ ಈ ದಿನದಲ್ಲಿ. ಇನ್ನು ಆಯಾ ವ್ಯಯದ ಸರಿಯಾದ ನಿಯೋಜನೆಯ ಅಗತ್ಯತೆ ಇದೆ. ಯಾವುದೇ ವಿಚಾರದ ಸಾಧಕ ಬಾಧಕಗಳನ್ನು ತಿಳಿದು ಮುಂದುವರಿಯುವಂಥ ಅಗತ್ಯತೆ ಕೂಡ ಇದೆ. ಹಾಗಾಗಿ ಎಲ್ಲರನ್ನ ಕುರುಡಾಗಿ ನಂಬಿ ನೀವು ಮೋಸ ಹೋಗಬೇಡಿ, ಸ್ವಲ್ಪ ಎಚ್ಚರ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡ್ಕೊಳ್ಳಿ, ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡಿ. ವಿಶೇಷವಾಗಿ ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನಿಮ್ಮ ಯಾವುದೇ ಕೆಲಸ ಕಾರ್ಯ ಇರಲಿ, ನಿಮ್ಮ ವೃತ್ತಿಪರವಾದಂತಹ ಉದ್ಯೋಗ ಇರಲಿ, ವ್ಯಾಪಾರ ಇರಲಿ, ಇದರಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು. ತುಂಬ ಅಲರ್ಟ್ ಆಗಿರಬೇಕು. ಈ ದಿನ ಕೆಲಸ ಕಾರ್ಯಗಳನ್ನು ನಿಯಮಬದ್ಧವಾಗಿ ಮಾಡಬೇಕು ಅನ್ನುವಂಥದ್ದೇ ನಿಮ್ಮ ಪ್ರಮುಖ ಅಜೆಂಡಾ ಆಗಬೇಕು ಈ ದಿನದಲ್ಲಿ. ಹಾಗೆ ಈ ದಿನ ಕುಟುಂಬದಲ್ಲೂ ಕೂಡ ಸ್ವಲ್ಪ ಕಿರಿಕಿರಿ ಇದೆ. ನೀವು ಉದ್ಯೋಗ ಕ್ಷೇತ್ರಕ್ಕೆ ಹೋದರೂ ಅಲ್ಲೂ ಕೂಡ ಅಸಮಾಧಾನ ಇದೆ. ಅಪರಿಚಿತ ವ್ಯಕ್ತಿಗಳಿಂದ ಈ ದಿನ ಸ್ವಲ್ಪ ವಿಚಿತ್ರವಾದಂತಹ ಸನ್ನಿವೇಶವನ್ನು ಎದುರಿಸಬೇಕಾಗಿರುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನದಲ್ಲಿ ಪ್ರಯಾಣ, ವಾಹನದ ಬಳಕೆ, ಅದರಲ್ಲೂ ದೂರದ ಪ್ರಯಾಣ, ಇದನ್ನು ಆದಷ್ಟು ಅವಾಯ್ಡ್ ಮಾಡುವಂಥದ್ದು ತುಂಬ ಸೂಕ್ತ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳಿಗೆ ಅಡೆತಡೆಗಳು ಜಾಸ್ತಿ ಇರುತ್ತೆ. ಸುಲಭಕ್ಕೆ ಯಾವುದೂ ಕೂಡ ಆಗಲ್ಲ, ಸ್ವಲ್ಪ ಕಷ್ಟಪಡಲೇಬೇಕಾಗತ್ತೆ. ಹಾಗೆ ಈ ದಿನ ಬೇರೆಯವರನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ. ಲೀವ್ ಆ್ಯಂಡ್ ಲೆಟ್ ಲೀವ್ ಪಾಲಿಸಿ ಏನಿದೆ ಅದನ್ನು ತೀವ್ರವಾಗಿ ಈ ದಿನ ಅನುಸರಣೆ ಮಾಡಲೇಬೇಕು. ಹಾಗೆ ಯಾವುದೇ ವ್ಯಕ್ತಿಯಿಂದ ಯಾವುದೇ ರೀತಿಯ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಇನ್ನು ನಿಮಗೆ ಪ್ರೋತ್ಸಾಹದಾಯಕವಾದಂಥ ಮಾತುಗಳು ನಿಮ್ಮ ಸಂಗಾತಿಯಿಂದ, ಪ್ರೀತಿ ಪಾತ್ರರಿಂದ ಈ ದಿನ ಸಿಕ್ಕುವಂಥ ಸಾಧ್ಯತೆ ಇದೆ. ಹಾಗೆ ಆತುರಾತುರವಾಗಿ ಯಾವುದೇ ಪ್ರಯತ್ನಕ್ಕೆ ಕೈ ಹಾಕಬೇಡಿ, ಸ್ವಲ್ಪ ನಿಧಾನವಾಗಿರಿ, ಸ್ವಲ್ಪ ಸಮಾಧಾನವಾಗಿ ಇರಬೇಕಾಗತ್ತೆ. ಹಾಗೆ ಈ ದಿನ ಭಿನ್ನಾಭಿಪ್ರಾಯಗಳು ಬಂದಾಗ ಪರಿಹಾರ ಮಾಡಿಕೊಳ್ಬೇಕು. ನಿಮಗೆ ಗೊತ್ತಿದೆ, ಅದಕ್ಕೆ ನಿಮ್ಮ ಮಾತು, ನಿಮ್ಮ ನಂಬಿಕೆ, ಹಾಗೆ ಆ ವ್ಯಕ್ತಿಯನ್ನು ಹೇಗೆ ಇದ್ದಾರೋ ಹಾಗೆ ಅಕ್ಸೆಪ್ಟ್ ಮಾಡಿಕೊಳ್ಳುವಂಥದ್ದು, ಬೇರೆಯವರನ್ನು ಅರ್ಥ ಮಾಡಿಕೊಂಡು ಅವರನ್ನು ಕ್ಷಮಿಸುವಂಥ ಗುಣ, ಇದನ್ನು ಸ್ವಲ್ಪ ಹೆಚ್ಚು ಮಾಡಿಕೊಂಡ್ರೆ ನಿಮ್ಮ
ಭಿನ್ನಾಭಿಪ್ರಾಯಗಳು ದೂರ ಆಗುತ್ತೆ. ಸಂಬಂಧಗಳಲ್ಲಿ ಒಳ್ಳೆಯ ಸಾಮರಸ್ಯ ಇದೆ. ಇದು ಪ್ರೀತಿ ಪ್ರೇಮವನ್ನು ತೋರ್ಪಡಿಸ್ಕೊಳ್ಳುವಂತಹ ದಿನ. ಅದಕ್ಕಾಗಿ ಈ ದಿನದಲ್ಲಿ ನಿಮ್ಮ ಮನದಾಳದ ಮಾತುಗಳನ್ನು ಹೇಳಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ, ಬಳಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಬಹಳ ಅನುಕೂಲಕರವಾಗಿರುವಂಥ ದಿನ, ಸಂತೋಷದ ದಿನ. ಅದರಲ್ಲೂ ಸ್ತ್ರೀಯರಿಂದ ಈ ದಿನ ನಿಮಗೆ ತುಂಬ ಸಹಾಯ ಸಹಕಾರಗಳು ಸಿಕ್ಕುವಂಥ ದಿನ. ಹಾಗೆ ಹೊಸ ವಿಚಾರಗಳಲ್ಲಿ ತುಂಬ ಆಸಕ್ತಿ ಇರುವಂಥ ದಿನ ಕೂಡ. ಏಕೆಂದರೆ ಸನ್ನಿವೇಶ ಈ ದಿನ ನಿಮ್ಮನ್ನು ಕುತೂಹಲಕಾರಿಯಾಗಿ ಇಡುತ್ತೆ. ಹಾಗೆ ತುಂಬ ಒಂದು ಎಕ್ಸೈಟ್ಮೆಂಟ್ ಇರುವಂಥದ್ದು, ಆಂಗ್ಸೈಟಿ ಇರುವಂಥ ಸಂದರ್ಭಗಳು ಕೂಡ ಈ ದಿನ ಇದೆ. ಹಾಗೆ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ಹಣಕಾಸಿನ ಲೇವಾದೇವಿ ವ್ಯವಹಾರ ಮಾಡುವಂಥವ್ರಿಗೆ ಈ ದಿನ ಚೆನ್ನಾಗಿದೆ. ಏನೋ ಒಂದು ನಿರೀಕ್ಷೆ ಇದೆ, ಇಲ್ಲಿಯವರೆಗೆ ವ್ಯಾಪಾರ ಆಗಬಹುದು, ಈ ಗತಿಯಲ್ಲಿ ಇರಬಹುದು ಅಂತ ಹೇಳಿ ಅದು ಹಾಗೆ ಆಗತ್ತೆ. ಹಾಗೆ ಈ ದಿನ ವೃತ್ತಿಪರ ಉದ್ಯೋಗದಲ್ಲೂ ಕೂಡ ಅನುಕೂಲತೆಗಳು ಜಾಸ್ತಿ ಇರುತ್ತೆ. ನೀವು ಅಂದುಕೊಂಡಂತಹ ಕೆಲಸವನ್ನು ಬಹಳ ಸುಲಭದಲ್ಲಿ ಮಾಡಿಬಿಡ್ತೀರಿ. ಕಷ್ಟ ಅನ್ನುವಂಥದ್ದು ಈ ದಿನ ಕಡಿಮೆ. ಏಕೆಂದರೆ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಚಾಣಾಕ್ಷತನ, ನಿಮ್ಮ ಅನುಭವ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಮುನ್ನಡೆಸುತ್ತೆ. ಹಾಗೆ ಈ ದಿನದಲ್ಲಿ ಆದಾಯದ ಮಾರ್ಗಗಳು ಕೂಡ ಆಶಾದಾಯಕವಾಗಿ ಇರುವಂಥದ್ದು. ಎಲ್ಲಿಂದಲೋ ಹಣ ಬರಬೇಕಾಗಿರುವಂಥ ಬಾಕಿ ವಸೂಲಿ ಆಗುವಂಥದ್ದಾಗಲಿ, ಅಥವಾ ನಿಮ್ಮ ಖರ್ಚು ವೆಚ್ಚಕ್ಕೆ, ನಿಮ್ಮ ಯೋಜನೆಗೆ ಬೇಕಾದಂತಹ ಹಣಕಾಸಿನ ನೆರವು ಸಿಕ್ಕುವಂಥದ್ರಲ್ಲಾಗಲಿ ಹೆಚ್ಚು ಪ್ರಯಾಸ ಪಡುವಂಥ ಅಗತ್ಯ ಇಲ್ಲ. ಹಾಗಾಗಿ ಸ್ವಲ್ಪ ಪ್ರಯತ್ನದಲ್ಲೇ ಹೆಚ್ಚು ಅನುಕೂಲತೆಗಳನ್ನು ಪಡ್ಕೊಳ್ಳುವಂಥ ದಿನ ಇದು. ಹಾಗೆ ಈ ದಿನ ನಿಮ್ಮ ಶತ್ರುಗಳು ಕೂಡ ಸ್ನೇಹಿತರಾಗಿ ಸಹಾಯ ಮಾಡ್ತಾರೆ. ನಿಮ್ಮ ಬಗ್ಗೆ ಒಂದು ಅನುಕಂಪ ಇದೆ. ಎಲ್ಲೋ ಒಂದು ಸಾಫ್ಟ್ ಕಾರ್ನರ್ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ಏಕೆಂದರೆ ನಿಮ್ಮ ಮಾತು, ನಿಮ್ಮ ನಡತೆ ಬೇರೆಯವರನ್ನು ವಿಶೇಷವಾಗಿ ಆಕರ್ಷಿಸಿದೆ. ಹಾಗೆ ಮೆಸ್ಮರೈಸ್ ಮಾಡುವಂಥ ಮಾತಿನಿಂದ ಕೂಡ ಈ ದಿನ ನಿಮ್ಮ ಪರಿಸ್ಥಿತಿಯನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತೀರಿ. ಇದು ಬಹಳ ಮುಖ್ಯ. ಹಾಗೆ ಈ ದಿನ ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುವಂತಹ ಘಟನೆಗಳು ನಡೆಯುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಹಾಗೆ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಅಥವಾ ಅದನ್ನು ಬಳಸುವಂಥ ಯೋಗ ಈ ದಿನ ಚೆನ್ನಾಗಿದೆ. ಒಟ್ಟಾರೆ ಈ ದಿನ ನಿಮಗೆ ಅದೃಷ್ಟದ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಯಾಕೆಂದರೆ ಹೊಸ ಹೊಸ ಅವಕಾಶಗಳು ಸಿಕ್ಕುವಂಥ ದಿನ. ನಿಮಗೆ ಅವಕಾಶನೇ ಕಡಿಮೆ, ಅದು ಬಂದರೂ ಕೂಡ ಅದನ್ನು ಫಾಲೋ ಅಪ್ ಮಾಡುವಂಥ ವಿಚಾರದಲ್ಲಿ ನೀವು ಸೋಲುವಂಥದ್ದು ಜಾಸ್ತಿ. ಆದರೆ ಈ ದಿನ ಅವಕಾಶಗಳು ಬಂದಾಗ ಮಾತ್ರ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ವಿದ್ಯಾರ್ಥಿಗಳು ವಿಶೇಷವಾಗಿ ಇದನ್ನು ಗಮನಿಸಬೇಕು. ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ಹಾಗೆ ಈ ದಿನ ಗೃಹಿಣಿಯರಿಗೆ ಮನೆಯಲ್ಲಿ ಸ್ವಲ್ಪ ಒತ್ತಡ ಇರಬಹುದು, ಆದರೆ ಕುಟುಂಬಸ್ಥರ ನೆರವಿನಿಂದ ಕೆಲಸಗಳನ್ನು ಮಾಡಿಸಿಕೊಳ್ಳುವಂಥ ಒಂದು ವಿಶೇಷ ಅನುಭವ ನಿಮಗೆ ಬರುವಂಥದ್ದು ಕೂಡ ಇದೆ. ಹಾಗೆ ಪ್ರಯಾಣ ನಿಮಗೆ ಲಾಭದಾಯಕವಾಗಿರುತ್ತೆ. ವೃತ್ತಿಪರ ಉದ್ಯೋಗಗಳಲ್ಲಿ ನೀವು ನಿರೀಕ್ಷೆ ಮಾಡಿದಂಥ ರೀತಿಯಲ್ಲಿ ಬದಲಾವಣೆಗಳು ಇರುತ್ತೆ. ನೀವು ಅಂದುಕೊಂಡ ಕೆಲಸ ಸಿಕ್ಕತ್ತೆ. ಬಡ್ತಿಯಾಗಲಿ, ವರ್ಗಾವಣೆಯಾಗಲಿ, ಜವಾಬ್ದಾರಿಗಳಾಗಲಿ ಅಥವಾ ವೇತನದಲ್ಲಿ ಹೆಚ್ಚಳ ಇತ್ಯಾದಿ ವಿಚಾರಗಳು ನಿಮ್ಮ ಒಂದು ಪ್ರಯತ್ನದಲ್ಲಿದ್ದರೆ ಅದು ಈ ದಿನ ಯಶಸ್ವಿಯಾಗುತ್ತೆ. ಒಟ್ಟಾರೆ ನೀವು ಹಿಂದಿನಿಂದ ಮಾಡ್ತಾ ಬಂದಿರುವಂಥ ಒಂದು ಪ್ರಯತ್ನದಲ್ಲಿ ಈ ದಿನ ಒಳ್ಳೆಯ ಫಲಿತಾಂಶಗಳನ್ನು ಕಾಣುವಂಥ ಸಂದರ್ಭ ಕೂಡ ಇದೆ. ಆದರೆ ಈ ದಿನ ಹಣದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಆತುರದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇದೆ. ಇಲ್ಲಿ ಏರುಪೇರಾಗುತ್ತೆ. ಅದಕ್ಕಾಗಿಯೇ ಮನೆಯಲ್ಲಿರುವಂಥ ಹಿರಿಯರ ಮಾತನ್ನು ಕೇಳಿ, ಅಥವಾ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರು ಕೊಡುವಂಥ ಸಲಹೆ ಬಹಳ ಅಮೂಲ್ಯವಾಗಿರುವಂಥದ್ದು. ಅದರಲ್ಲಿ ಒಂದು ವಿಶೇಷ ಅರ್ಥ ಇದೆ. ಹಾಗಾಗಿ ತಜ್ಞರ ಸಲಹೆಯನ್ನು ಪಡ್ಕೊಂಡೇ ಈ ದಿನ ಮುಂದುವರಿಯುವಂಥದ್ದು ತುಂಬ ಉತ್ತಮ. ಇನ್ನು ಮನೆಯಲ್ಲಿ ಶುಭ ಕಾರ್ಯ ಸನ್ನಿಹಿತವಾಗ್ತಾ ಇದೆ. ಪೂರ್ವ ಸಿದ್ಧತೆ ಮಾಡಿಕೊಳ್ಳುವಂಥ ಜವಾಬ್ದಾರಿ ಕೂಡ ಕೆಲವರಿಗೆ ಬಂದಿರುವಂಥದ್ದು ಇದೆ. ಹಾಗಾಗಿ ಹೊಸ ಜವಾಬ್ದಾರಿ ಬಂದಾಗ ನಗುನಗ್ತಾ ಕೆಲಸವನ್ನು ಮಾಡಿ. ಹಾಗೆ ಈ ದಿನ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ವಿಚಾರದಲ್ಲಿ ನಿಮಗೆ ತುಂಬ ಸಂತೋಷ, ತುಂಬ ಅಭಿಮಾನ. ಏಕೆಂದರೆ ಅವರ ಬಗ್ಗೆ ಈ ದಿನ ಹೆಚ್ಚಿನ ಕಾಳಜಿ, ಕಳಕಳಿಯನ್ನು ವ್ಯಕ್ತಪಡಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಸಂತೋಷದ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ
ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಆರಂಭದ ಅವಧಿಯಲ್ಲಿ ಸ್ವಲ್ಪ ಒತ್ತಡಗಳು ಇರುತ್ತೆ, ಮಿಶ್ರ ಫಲಗಳು ಇರುತ್ತೆ. ನಿಮ್ಮ ಪ್ರಯತ್ನ ಅಷ್ಟೊಂದು ಯಶಸ್ವಿಯಾಗಲ್ಲ. ಹಾಗೆ ಈ ದಿನ ನಿಮ್ಮ ಕರ್ತವ್ಯವನ್ನು ನೀವು ಮಾಡಿಬಿಡಿ, ಫಲಾಫಲಗಳನ್ನು ಭಗವಂತನಿಗೆ ಬಿಟ್ಬಿಡಿ. ಏಕೆಂದರೆ ಎಲ್ಲವೂ ಕೂಡ ನಿಮ್ಮಂತೆಯೇ ಆಗಬೇಕು ಅಂತ ಹೇಳಿ ಬಯಸುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ ಈ ದಿನದಲ್ಲಿ. ಹಾಗಾಗಿ ಆಗೋದು ಬಿಡೋದು ದೇವರಿಚ್ಛೆ, ಆದರೆ ಆಡೋದು ಮಾಡೋದು ನಮ್ಮ ಇಚ್ಛೆ. ನಮ್ಮ ಇಚ್ಛೆಯಂತೆ ಕೆಲಸವನ್ನು ಮಾಡುವಂಥದ್ದು, ಇನ್ನು ಫಲಾಫಲಗಳನ್ನು ಭಗವಂತನಿಗೆ ಬಿಡುವಂಥದ್ದು ಈ ದಿನ ತುಂಬ ಸೂಕ್ತ. ಇನ್ನು ಗಾಳಿಯಲ್ಲಿ ಗೋಪುರ ಕಟ್ಟಬೇಡಿ, ಏಕೆಂದರೆ ಸಮಯ ಬಹಳ ಮುಖ್ಯ ಈ ದಿನದಲ್ಲಿ. ಹಾಗಾಗಿ ಆಗದ ಕೆಲಸಕ್ಕೆ ಕೈ ಹಾಕಿ ಸಮಯ ವ್ಯರ್ಥ ಮಾಡುವಂಥದ್ದನ್ನು ಮಾಡಬೇಡಿ. ಇನ್ನು ಎಲ್ಲವೂ ಇದ್ದರೂ ಕೂಡ ಕೆಲಸಗಳಾಗಲ್ಲ, ಯಾವುದೋ ಒಂದು ಕೊರತೆ ನಿಮ್ಮನ್ನು ಈ ದಿನ ಕಾಡುವಂಥದ್ದು ಇದೆ, ಅಥವಾ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ನೀವು ತಪ್ಪು ತಿಳುವಳಿಕೆಯನ್ನು ಹೊಂದಿರುವಂಥದ್ದಾಗಲಿ, ಅಥವಾ ಈ ನಂಬಿಕೆಯಲ್ಲಿ ಅನಗತ್ಯವಾಗಿ ನೀವು ಮೂಗು ತೂರಿಸುವಂಥ ವಿಚಾರದಲ್ಲಾಗಲಿ ನಿಮಗೆ ಸ್ವಲ್ಪ ಹಿನ್ನಡೆ ಅನ್ನುವಂಥದ್ದು ಇರುತ್ತೆ. ಇನ್ನು ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು, ಆದರೆ ಅದು ಹೆಚ್ಚಾಗದಂತೆ ನೋಡಿಕೊಳ್ಬೇಕು. ಸಮಸ್ಯೆಗಳನ್ನು ಆದಷ್ಟು ಬೇಗ ಪರಿಹಾರ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಪ್ರತಿಯೊಂದರಲ್ಲೂ ಕೂಡ ಈ ದಿನ ನಿಮಗೆ ಧನಾತ್ಮಕ ದೃಷ್ಟಿಕೋನದ ಅಗತ್ಯತೆ ಇದೆ. ಹಾಗಾಗಿನೇ ಹೊಸದಾಗಿ ಪರಿಚಯ ಆಗಿರುವಂಥ ವ್ಯಕ್ತಿಗಳ ಬಗ್ಗೆ ಆಗಲಿ, ಅಥವಾ ನೀವು ನಂಬಿರುವಂಥ ವ್ಯಕ್ತಿಗಳು, ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇರುವಂಥ ವ್ಯಕ್ತಿಗಳು ಈ ದಿನ ಏನೇ ತಪ್ಪು ಮಾಡಿದ್ರೂ ಕೂಡ ಅದನ್ನು ನೀವು ಪರಿಶೀಲನೆ ಮಾಡಿ ನಿರ್ಧರಿಸುವಂಥದ್ದು ತುಂಬ ಉತ್ತಮ. ಮೇಲ್ನೋಟಕ್ಕೆ ತಪ್ಪು ಅಂದರೆ ತಪ್ಪು ಅಂತ ಹೇಳಿ ಪರಿಗಣಿಸಬೇಡಿ, ಅದನ್ನು ಸ್ವಲ್ಪ ಒಳ ಅರ್ಥದಲ್ಲಿ ಗ್ರಹಿಸಬೇಕಾಗಿರುವಂಥ ವಿಚಾರಗಳು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಯಾವುದೇ ಸಮಸ್ಯೆಗಳು ಬರಲಿ, ಯಾವುದೇ ವ್ಯಕ್ತಿಯ ಬಗ್ಗೆ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಒಪ್ಪಿಕೊಳ್ಳುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಈ ದಿನ ಮಿಶ್ರ ಫಲಗಳ ಬಗ್ಗೆ ಹೆಚ್ಚು ಚಿಂತೆ ಮಾಡುವಂಥ ಅಗತ್ಯ ಇಲ್ಲ. ಫಲಗಳು ಬಂದಾಯಿತು, ಫಲಿತಾಂಶ ಸಿಕ್ಕಾಯಿತು. ಹಾಗಾಗಿನೇ ಈ ದಿನ ನಿಮ್ಮ ಕಾರ್ಯ ಸಾಧನೆಯಲ್ಲಿ ಎಲ್ಲಿ ಎಡವಿದ್ದೀರಿ ಅನ್ನುವಂಥದ್ದನ್ನು ನೋಡ್ಕೊಳ್ಬೇಕಾಗತ್ತೆ. ಪ್ರತಿ ಸಲವೂ ಕೂಡ ನಿಮ್ಮಂತೆಯೇ ಕೆಲಸಗಳಾಗಲ್ಲ, ಏರುಪೇರುಗಳಾಗತ್ತೆ, ಅಸ್ತವ್ಯಸ್ತಗಳು ಆಗುವಂಥದ್ದು. ಕೆಲವರ ಮಾತು ಇಷ್ಟ ಆಗಲ್ಲ, ಕೆಲವರ ನಡತೆ ಈ ದಿನ ನಿಮಗೆ ಸೇರಲ್ಲ. ಆದ್ದರಿಂದಲೇ ಜನರನ್ನು ಈ ದಿನ ಹೆಚ್ಚು ದ್ವೇಷಿಸುವಂಥ ಒಂದು ಸ್ವಭಾವ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ಎಲ್ಲ ಕೆಲಸಕ್ಕೂ ಕೂಡ ತುಂಬ ಶ್ರಮ ಪಡಬೇಕು. ಇಲ್ಲ ಅಂತ ಹೇಳಿದ್ರೆ ಯಾವುದೂ ಕೂಡ ನಿಮ್ಮ ಒಂದು ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶವನ್ನು ತಂದುಕೊಡಲ್ಲ. ಹಾಗೆ ಈ ದಿನ ನಿಮ್ಮದಲ್ಲದ ಒಂದು ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುವಂಥ ಸಾಧ್ಯತೆ ಕೂಡ ಇದೆ. ನೀವು ತಪ್ಪೇ ಮಾಡಿಲ್ಲ, ಆದರೂ ಕೂಡ ನಿಮ್ಮ ಮೇಲೆ ಅಪವಾದ ಬರುವಂಥದ್ದು, ನಿಮ್ಮನ್ನು ಸಂಶಯದ ದೃಷ್ಟಿಯಲ್ಲಿ ನೋಡುವಂಥ ಕುಟುಂಬಸ್ಥರೋ ಸ್ನೇಹಿತರೋ ನಿಮ್ಮ ಸುತ್ತಮುತ್ತ ಇರುವಂಥದ್ದು ಕೂಡ ಇದೆ. ಇದು ಮನಸ್ಸಿಗೆ ಸ್ವಲ್ಪ ಒತ್ತಡವನ್ನು ತರಿಸುತ್ತೆ. ಹಾಗೆ ಈ ದಿನ ಬಹಳ ಯುಕ್ತಿಯಿಂದ, ಬಹಳ ಬುದ್ಧಿವಂತಿಕೆಯಿಂದ ವಿರೋಧಿಗಳ ಈ ಕಾರ್ಯಸ್ಥಾನವನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಎಲ್ಲರನ್ನೂ ಕೂಡ ಈ ದಿನದಲ್ಲಿ ನೀವು ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ಹಾಗೆ ಹೊಸ ಅವಕಾಶಗಳು ಈ ದಿನ ಸಿಕ್ಕತ್ತೆ, ಆದರೆ ಅದನ್ನು ಬಳಸಿಕೊಳ್ಳುವಂಥ ಸಂದರ್ಭದಲ್ಲಿ ನಿಮ್ಮ ವಿವೇಚನೆ ನಿಮ್ಮ ಕೈ ಕೊಡುತ್ತೆ. ಹಾಗಾಗಿ ನಿಮ್ಮನ್ನು ಆಶಾವಾದಿಯನ್ನಾಗಿಸುವಂಥ ಸನ್ನಿವೇಶ ಬಂದರೂ ಕೂಡ ಅದನ್ನು ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಈ ದಿನ ಸಾಧ್ಯ ಆಗಲ್ಲ. ಹಾಗಾಗಿ ಈ ಮನೆಯಲ್ಲಾಗಲಿ ಹೊರಗಡೆ ಆಗಲಿ ನಿಮಗೆ ತೃಪ್ತಿ ತರುವಂಥ ವಿಚಾರಗಳು ಈ ದಿನ ಸ್ವಲ್ಪ ಕಡಿಮೆ ಇರುವಂಥದ್ದು. ಹಾಗಾಗಿ ಈ ದಿನ ಅನಾವಶ್ಯಕವಾದ ವಿಚಾರಗಳಿಗೆ ತಲೆ ಹಾಕಬೇಡಿ. ನೀವು ಆಯಿತು, ನಿಮ್ಮ ಕೆಲಸ ಆಯಿತು, ಅಷ್ಟಕ್ಕೆ ಮಾತ್ರ ಈ ದಿನ ನೀವು ಸೀಮಿತವಾಗಿ ಇರಬೇಕಾಗತ್ತೆ. ಇನ್ನು ಯಾರಿಗಾದರೂ ಭರವಸೆಯನ್ನು ಕೊಡೋ ಮೊದಲು ನಿಮ್ಮ ಒಂದು ಸ್ಥಿತಿಗತಿಯನ್ನು ಯೋಚನೆ ಮಾಡಿ ಅವರಿಗೆ ಒಂದು ಪ್ರಾಮಿಸ್ ಮಾಡುವಂಥ ಪ್ರಯತ್ನವನ್ನು ಮಾಡಿ. ಇಲ್ಲ ಅಂತ ಹೇಳಿದ್ರೆ ಅಲ್ಲೂ ಕೂಡ ನಿಮಗೆ ಸೋಲು ಅವಮಾನಗಳು ಉಂಟಾಗುವಂಥದ್ದು ಖಾತ್ರಿಯಾಗ್ಬಿಡುತ್ತೆ. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4.
ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ವ್ಯವಹಾರಗಳಲ್ಲಾಗಲಿ, ನಿಮ್ಮ ಉದ್ಯೋಗದಲ್ಲಾಗಲಿ ಈ ದಿನದಲ್ಲಿ ಪ್ರಮುಖ ನಿರ್ಧಾರವೊಂದನ್ನು ಕೈಗೊಳ್ಳುವಂಥ ದಿನ. ಬಹಳ ದಿನಗಳಿಂದ ನೀವು ನಿರೀಕ್ಷೆ ಮಾಡ್ತಾ ಇದ್ದಂಥ ಒಂದು ಸನ್ನಿವೇಶ ಈ ದಿನ ಬರುತ್ತೆ. ಅಂದರೆ ರೊಟ್ಟಿಯ ಜಾರಿ ತುಪ್ಪಕ್ಕೆ ಬಿದ್ದಂತೆ ಇದ್ದಕ್ಕಿದ್ದ ಹಾಗೆ ಒಳ್ಳೆಯ ಸನ್ನಿವೇಶವನ್ನು, ಅವಕಾಶವನ್ನು ಈ ದಿನ ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ಈ ದಿನ ತುಂಬ ಯಶಸ್ವಿಯಾಗುತ್ತೆ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವು, ನಿಮ್ಮ ಸ್ನೇಹಿತರ ಬೆಂಬಲ ಈ ದಿನ ನಿಮ್ಮನ್ನು ಕೆಲಸದಲ್ಲಿ ಮುಂಚೂಣಿಯಲ್ಲಿ ಇರಿಸುತ್ತೆ. ಹಾಗೆ ಈ ದಿನ ವ್ಯಾಪಾರದಲ್ಲಿ ಬೆಳವಣಿಗೆ ಹೊಂದುವಂಥ ಅವಕಾಶಗಳು ತುಂಬ ಇರುತ್ತೆ. ಒಂದು ಇನ್ವೆಸ್ಟ್ಮೆಂಟ್ ವಿಚಾರ, ವ್ಯಾಪಾರವನ್ನು ಎಕ್ಸ್ಟೆಂಡ್ ಮಾಡುವಂಥ ವಿಚಾರ, ಪಾರ್ಟ್ನರ್ಶಿಪ್ಪಲ್ಲಿ ಈ ದಿನ ಏನು ಮಾಡಬೇಕು ಮಾಡಬಾರ್ದು ಅನ್ನುವಂಥ ವಿಚಾರಗಳು ಇವೆಲ್ಲವೂ ಕೂಡ ತುಂಬ ಧನಾತ್ಮಕವಾಗಿ ಇರುವಂಥದ್ದು, ತುಂಬ ಪಾಸಿಟಿವ್ ಆಗಿದೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ತಪ್ಪನ್ನು ಯಾರು ಸರಿಪಡಿಸ್ತಾರೋ ಅವರಿಗೆ ಒಂದು ಕೃತಜ್ಞತೆಯನ್ನು ಹೇಳಿ, ಅವರನ್ನು ಸ್ಮರಣೆ ಮಾಡಿಕೊಳ್ಳಿ. ಯಾಕೆಂದರೆ ನೀವು ಮಾಡಿರುವಂಥ ತಪ್ಪನ್ನು, ನಿಮ್ಮ ಬೆನ್ನನ್ನು ನೀವು ತೋರಿಸಿದ್ದಾರೆ, ನಿಮಗೆ ತೋರಿಸಿದ್ದಾರೆ. ಆದ್ದರಿಂದಲೇ ಈ ದಿನ ವಿಶೇಷವಾಗಿ ಅವರನ್ನು ನೀವು ಸ್ಮರಿಸಿಕೊಳ್ಳುವಂಥದ್ದು ತುಂಬ ಅಗತ್ಯತೆ ಇದೆ. ಹಾಗೆ ಈ ದಿನ ಗೆಲುವಿಗಾಗಿ ಹೋರಾಟ ಮಾಡುವಂಥದ್ದು, ಇದು ನಿಮ್ಮ ಅಂತಃಶಕ್ತಿಯನ್ನು ಹೆಚ್ಚಿಸುವಂಥದ್ದು. ಹಾಗಾಗಿ ನಿಮ್ಮ ಅಜೆಂಡಾ ಏನು ಅಂತ ಹೇಳಿದ್ರೆ, ಯಾವುದೇ ಕೆಲಸ ಆದರೂ ಕೂಡ ಸಕ್ಸಸ್ ಆಗಬೇಕು, ಒಳ್ಳೆಯ ಫಲಿತಾಂಶ ಬರಬೇಕು ಅನ್ನುವಂಥದ್ದು. ಹಾಗಾಗಿನೇ ಒಂದು ಹೋರಾಟ, ಒಂದು ಸ್ಪರ್ಧೆ, ಕಾಂಪಿಟೇಷನ್ ಅನ್ನುವಂಥದ್ದು ಈ ದಿನ ಬಹಳಷ್ಟು ಮಟ್ಟಿಗೆ ನಿಮಗೆ ಎದುರಾಗುತ್ತೆ. ಆದರೂ ಕೂಡ ಅದನ್ನು ಸಮರ್ಥವಾಗಿ ನಿಭಾಯಿಸ್ತೀರಿ. ಅಂತಹ ಒಂದು ಚಾಕಚಕ್ಯತೆ ನಿಮಗಿದೆ, ಬುದ್ಧಿವಂತಿಕೆ ಇದೆ. ಹಾಗೆ ಅಡೆತಡೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಯಾರ ಸಹಾಯ ಪಡ್ಕೊಳ್ಬೇಕು ಅನ್ನುವಂಥ ಒಂದು ಪ್ರಜ್ಞೆ ಕೂಡ ಬಹಳ ಚೆನ್ನಾಗಿದೆ. ಇದು ಎಲ್ಲವೂ ಕೂಡ ನಿಮಗೆ ಧನಾತ್ಮಕವಾದಂಥ ಫಲಿತಾಂಶವನ್ನು ತಂದುಕೊಡುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿ, ಪಾರ್ವತಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದು. ಅದರಲ್ಲೂ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಸ್ವಲ್ಪ ಒತ್ತಡಗಳಿರುವಂಥ ದಿನ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಮಿಶ್ರ ಫಲಗಳಿರುವಂಥ ದಿನ. ಇನ್ನು ಬಂಧು ಮಿತ್ರರ ಜೊತೆಯಲ್ಲಿ ಸ್ವಲ್ಪ ಮಾತು ಜಾಸ್ತಿ ಆಗುತ್ತೆ. ಅದರಲ್ಲೂ ನಿರೀಕ್ಷಿತ ವಿವಾದಗಳು ಉಂಟಾಗುವಂಥದ್ದು ಕೂಡ ಇದೆ. ನಿಮಗೆ ಗೊತ್ತಿದೆ ಆ ಮಾತಾಡಿದ್ರೆ ಅಲ್ಲಿ ಏನೋ ಸಮಸ್ಯೆ ಇದೆ ಅಂತ ಹೇಳಿ, ಆದರೆ ಆ ಮಾತನ್ನು ಕಂಟ್ರೋಲ್ ಮಾಡಿಕೊಳ್ಳಿಕ್ಕೆ ನಿಮಗೆ ಆಗಲ್ಲ. ಇದರಿಂದ ನಿಯಂತ್ರಣ ತಪ್ಪಿದಂತಹ ಮಾತು ಹದವರಿತು ನಡೆಯದೇ ಇರುವಂಥ ಒಂದು ನಡತೆ ಏನಿದೆ, ಇದರಿಂದ ಸ್ವಲ್ಪ ಒತ್ತಡಗಳು ಉಂಟಾಗುತ್ತೆ. ಅಲ್ಲಿ ಸಮಸ್ಯೆ ಉದ್ಭವ ಆಗುವಂಥದ್ದು ಸರ್ವೇ ಸಾಮಾನ್ಯವಾಗಿ ಈ ದಿನದಲ್ಲಿ. ಹಾಗೆ ಕೌಟುಂಬಿಕ ವಾತಾವರಣ ಕೂಡ ಗೊಂದಲಮಯವಾಗಿ ಇರುವಂಥದ್ದು. ಯಾರನ್ನು ನಂಬೋದು, ಯಾರನ್ನು ಬಿಡೋದು ಗೊತ್ತಿಲ್ಲ. ಕುಟುಂಬದಲ್ಲೇ 2 ಭಾಗ. ಹಾಗಾಗಿನೇ ಈ ದಿನದಲ್ಲಿ ಯಾವ ಪಕ್ಷವನ್ನು ವಹಿಸಬೇಕು, ಯಾರ ಪರವಾಗಿ ನಿಲ್ಲಬೇಕು ಅನ್ನುವಂಥ ಗೊಂದಲ ಕೂಡ ಈ ದಿನ ನಿಮಗೆ ಇರುತ್ತೆ. ಇದು ನಿಮ್ಮ ಮನೆಯಲ್ಲೋ, ಉದ್ಯೋಗ ಕ್ಷೇತ್ರದಲ್ಲೋ, ವ್ಯಾಪಾರದಲ್ಲೋ ಎಲ್ಲೋ ಒಂದು ಕಡೆ ಈ ದಿನ ನಿಮ್ಮನ್ನು ನೀವು ಗುರುತಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀರಿ. ಯಾವ ಬಣದಲ್ಲಿರಬೇಕು ಅಂತ ಹೇಳಿ ತುಂಬ ಯೋಚನೆ ಮಾಡುವಂಥ ಸನ್ನಿವೇಶಗಳು ಕೂಡ ಇದೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸೋಲು ಉಂಟಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಕೆಲಸಗಳನ್ನು ಆರಂಭ ಮಾಡಿದ್ರೆ ಪೂರ್ಣ ಆಗ್ತಾ ಇಲ್ಲ, ಅರ್ಧಂಬರ್ಧಕ್ಕೆ ನಿಲ್ತಾ ಇದೆ. ಅದಕ್ಕೆ ಕಾರಣ ಏನು, ಅದಕ್ಕೆ ಪರಿಹಾರ ಏನು ಅನ್ನುವಂಥ ನಿಟ್ಟಿನಲ್ಲಿ ಈ ದಿನ ಕೂಡ ಒಂದು ಪ್ರಯತ್ನ ಮುಂದುವರಿಯುತ್ತೆ. ಆದರೆ ಈ ದಿನದಲ್ಲಿ ನಿಮಗೆ ಎಲ್ಲೋ ಒಂದು ಕಡೆ ಒಂದು ಸುಳುಹು ಸಿಕ್ಕುವಂಥದ್ದು, ಅಂದರೆ ಕೆಲಸ ಕಾರ್ಯಗಳ ವಿಳಂಬಕ್ಕೆ ಕಾರಣ ಇದು, ಅಥವಾ ಕೆಲಸಗಳು ಆಗ್ತಾ ಇಲ್ಲ ಅನ್ನೋದಕ್ಕೆ ಈ ಒಂದು ದೋಷ ಕಾರಣ ಅನ್ನುವಂಥ ವಿಚಾರ ನಿಮಗೆ ಸ್ಪಷ್ಟವಾಗುತ್ತೆ. ಹಾಗಾಗಿನೇ ಈ ದಿನದಲ್ಲಿ ನೀವು ನಿಮಗೆ ಒದಗಿ ಬಂದಿರುವಂಥ ದೋಷಗಳ ಬಗ್ಗೆ, ಅದರ ಪರಿಹಾರಗಳ ಬಗ್ಗೆ ಕೂಡ ಹೆಚ್ಚು ಚಿಂತೆ ಮಾಡುವಂಥದ್ದು ಕೂಡ ಇದೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಅಲ್ಪ ಲಾಭ ಇರುವಂಥದ್ದು, ಇದ್ದುದರಲ್ಲೇ ತೃಪ್ತಿ ಪಡಬೇಕು. ಪಾಲಿಗೆ ಬಂದದ್ದೇ ಪಂಚಾಮೃತ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ಮನೆ ದೇವರಿಗೆ ಕೃತಜ್ಞತೆಯನ್ನು ಹೇಳಿ, ಇಷ್ಟಾದರೂ ಭಗವಂತ ಚೆನ್ನಾಗಿ ಇಟ್ಟಿದ್ದಾನಲ್ಲ ಅನ್ನುವಂಥ ವಿಚಾರವನ್ನು. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ನಿಮ್ಮ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಯಾವುದೇ ತೊಂದರೆಗಳಿಲ್ಲ. ಬಂದರೂ ಕೂಡ ಸಣ್ಣ ಪುಟ್ಟ ತೊಂದರೆಗಳು, ಅದನ್ನು ಬಹಳ ಚೆನ್ನಾಗಿ ನಿಭಾಯಿಸ್ತೀರಿ, ನಿವಾರಣೆ ಮಾಡ್ಕೊಳ್ತೀರಿ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ವಿಚಾರದಲ್ಲಿ
ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮುಂದುವರಿಯುವಂಥ ಒಂದು ಮನಸ್ಥಿತಿ ಇದೆ. ಯಾವುದನ್ನು ಕೂಡ ಸುಲಭಕ್ಕೆ ಒಪ್ಪಿಕೊಳ್ಳಲ್ಲ. ಅದರ ಕಾರ್ಯಕಾರಣ ಸಂಬಂಧವನ್ನು ನೋಡಿಕೊಳ್ಳುವಂಥದ್ದು, ಅದರಿಂದ ಎಷ್ಟು ಲಾಭ ಇದೆ ನಷ್ಟ ಇದೆ ಅನ್ನುವಂಥ ಲೆಕ್ಕಾಚಾರ ಮಾಡಿ ಮುಂದುವರಿಯುವಂಥ ಒಂದು ಮನಸ್ಥಿತಿ ಇದೆ. ಹಾಗೆ ಈ ದಿನದಲ್ಲಿ ಮನೆಯ ಹೊರಗೆ ನಿಮಗೆ ಉತ್ತಮವಾದಂತಹ ಸನ್ನಿವೇಶಗಳು ಎದುರಾಗುವಂಥದ್ದು, ಹಳೆಯ ಸ್ನೇಹಿತರ ಭೇಟಿಯಾಗುವಂಥದ್ದು, ವಿಚಾರ ವಿನಿಮಯ, ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥ ವಿಚಾರ, ಇದೆಲ್ಲ ಈ ದಿನ ನಿಮ್ಮ ಮನಸ್ಸಿಗೆ ತುಂಬ ಖುಷಿಯನ್ನು ಕೊಡುತ್ತೆ. ತುಂಬ ಪ್ರಾಕ್ಟಿಕಲ್ ಆಗಿರುವಂಥ ಒಂದು ಪ್ರಯತ್ನ ಇದರಿಂದ ಉಂಟಾಗುವಂಥದ್ದು. ಇನ್ನು ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಸಿಕ್ಕುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ನಿಮಗೆ ಸಂತೃಪ್ತಿಯ ದಿನ. ಹಾಗೆ ದೂರ ಪ್ರಯಾಣದ ಸಾಧ್ಯತೆ ಕೂಡ ಈ ದಿನ ಇರುತ್ತೆ. ಆ ಪ್ರವಾಸ ನಿಮಗೆ ಸಂತೋಷವನ್ನು, ತೃಪ್ತಿಯನ್ನು, ಜೊತೆಗೆ ಲಾಭವನ್ನು ಕೂಡ ತಂದುಕೊಡುತ್ತೆ. ಹಾಗೆ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಂದ ನಿಮ್ಮ ಹೆಸರು ಸ್ವಲ್ಪ ಹೆಚ್ಚಾಗುವಂಥದ್ದು. ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸಮಾಜದಲ್ಲಿ ಈ ದಿನ ನಿಮ್ಮನ್ನು ಕೆಲವರು ಸ್ಮರಿಸಿಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಕಾರ್ಯ ಸಾಧನೆಗೆ ನಿಮ್ಮ ಮೇಲಧಿಕಾರಿಗಳಿಂದ ಬೆಂಬಲ ಕೂಡ ಇದೆ. ಹಾಗೆ ಪ್ರಶಂಸೆ ಕೂಡ ಈ ದಿನ ಸಿಕ್ಕುವಂಥದ್ದು. ಒಟ್ಟಾರೆ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ನೀವು ಯಶಸ್ಸನ್ನು ಪಡ್ಕೊಳ್ತೀರಿ. ಸಮಾಧಾನ ಇದೆ, ಸಂತೋಷ ಇದೆ. ಜೊತೆಗೆ ಈ ದಿನ ಹಣದ ವಿಚಾರದಲ್ಲಿ ಸ್ವಲ್ಪ ಲೆಕ್ಕಾಚಾರದಲ್ಲಿ ಮುಂದುವರಿರಿ, ಒಳ್ಳೆಯದಾಗುತ್ತೆ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ, ಸ್ವಲ್ಪ ನಿರುತ್ಸಾಹ ಇರುವಂಥ ದಿನ. ಏಕೆಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ತುಂಬ ಇದೆ, ನಿರೀಕ್ಷೆಗಳು ಜಾಸ್ತಿ ಇದೆ. ಆದರೆ ಅದನ್ನು ಒಂದು ಫುಲ್ಫಿಲ್ ಮಾಡಿಕೊಳ್ಳಿಕ್ಕೆ ಮಾಡುವಂಥ ಪ್ರಯತ್ನದಲ್ಲಿ ಸ್ವಲ್ಪ ಕಡಿಮೆ ಎಫರ್ಟ್ ಇರುವಂಥದ್ದು. ಹಾಗಾಗಿನೇ ಈ ದಿನ ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಇದ್ದುದರಲ್ಲೇ ತೃಪ್ತಿ ಪಟ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಕೆಲಸವನ್ನು ಹೊಸದಾಗಿ ಆರಂಭ ಮಾಡಬೇಕು. ಈ ಎರಡೇ ಆಯ್ಕೆ ನಿಮ್ಮ ಮುಂದೆ ಇರುವಂಥದ್ದು ಈ ದಿನದಲ್ಲಿ. ಹಾಗೆ ಈ ದಿನ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗೃತರಾಗಿರುವಂಥ ಅಗತ್ಯತೆ ಕೂಡ ಇದೆ. ಹಾಗೆ ಪ್ರಮುಖ ವ್ಯಕ್ತಿಗಳ ಜೊತೆ ಈ ದಿನ ಸಂಪರ್ಕ ಹೆಚ್ಚಾಗುತ್ತೆ, ಒಂದು ಮಾತುಕತೆ ನಡೆಯುತ್ತೆ. ನಿಮ್ಮ ಉದ್ಯೋಗಕ್ಕೆ, ವ್ಯವಹಾರಕ್ಕೆ ಬೇಕಾದಂತಹ ಒಂದು ಅಡಿಪಾಯವನ್ನು ಹಾಕ್ಕೊಳ್ಳುವಂಥ ದಿನ ಇದು. ಆದರೆ ವ್ಯವಹಾರದಲ್ಲಿ ನಿರ್ಧಾರಗಳನ್ನು ಇದ್ದಕ್ಕಿದ್ದಾಗೆ ಬದಲಾವಣೆ ಮಾಡಬೇಡಿ, ಅಥವಾ ಆತುರವಾಗಿ ಯಾವುದೇ ನಿರ್ಧಾರಕ್ಕೆ ಬದ್ಧರಾಗಬೇಡಿ. ಸ್ವಲ್ಪ ನಿಧಾನವಾಗಿ ಆಲೋಚನೆ ಮಾಡಿ ನಿಮ್ಮ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಅಷ್ಟೊಂದು ಅನುಕೂಲ ಇಲ್ಲ. ಆದಾಯ ಕಡಿಮೆ, ಖರ್ಚು ಜಾಸ್ತಿ, ಇದು ಮಾಮೂಲಿಯಾಗಿ ಇರುವಂಥದ್ದೇ. ಆದರೆ ಈ ದಿನ ಸ್ವಲ್ಪ ವಿವೇಚನೆ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ನಾಳೆಗಾಗಿ ಉಳಿತಾಯ ಮಾಡಬೇಕಲ್ಲ ಅನ್ನುವಂಥ ಒಂದು ಆಲೋಚನೆ ಬರುತ್ತೆ, ಇನ್ವೆಸ್ಟ್ಮೆಂಟ್ ವಿಚಾರ ಬರುತ್ತೆ. ಹಾಗಾಗಿ ನಿಮ್ಮ ಮನೆಯವರೇ ಈ ದಿನ ನಿಮ್ಮನ್ನು ಪ್ರೇರೇಪಣೆಗೊಳಿಸುವಂಥದ್ದು, ಈ ಕೆಲಸ ಮಾಡಿ ಅಂತ ಹೇಳಿ ಒತ್ತಡ ತಂದಾಗ ನಿರ್ಧಾರಗಳು ಕೂಡ ಬದಲಾವಣೆ ಆಗುತ್ತೆ. ಹಾಗೆ ಸೃಜನಾತ್ಮಕ ಕೆಲಸದಲ್ಲಿ ತೊಡಗಿಸ್ಕೊಂಡಿರುವಂಥವ್ರಿಗೆ ಈ ದಿನ ತುಂಬ ಗೌರವ ಇದೆ. ನಿಮ್ಮ ಪ್ರತಿಭೆಗೆ, ನಿಮ್ಮ ಟ್ಯಾಲೆಂಟ್ಗೆ ಸೂಕ್ತವಾದಂತಹ ಸ್ಥಾನಮಾನ ಈ ದಿನ ಸಿಕ್ಕುವಂಥದ್ದು ಇದೆ. ಆದರೆ ಈ ದಿನದಲ್ಲಿ, ಈ ಸಂತೋಷದ ಸಮಯದಲ್ಲೇ ಕೆಲವೊಂದು ದುಃಖದ ಸುದ್ದಿಯನ್ನು ಕೇಳೋದ್ರಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಆಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂಥ ದಿನ. ನಿಮ್ಮ ಸಾಧನೆಗೆ ಕೆಲವರಿಂದ ಮೆಚ್ಚುಗೆಯನ್ನು ಪಡ್ಕೊಳ್ಳುವಂಥ ದಿನ. ಹಾಗೆ ಮನಸ್ಸಿಗೆ ಸಂತೃಪ್ತಿ ಇದೆ. ಯಾವುದೇ ಒಂದು ಪುಟ್ಟ ಕೆಲಸ ಮಾಡಿದ್ರೂ ಅದರಲ್ಲಿ ಒಂದು ಅನುಕೂಲವನ್ನು ಕಾಣ್ತೀರಿ, ಅದರಲ್ಲಿ ಒಂದು ಸಂತೋಷ ಅನ್ನುವಂಥದ್ದು ಇದೆ, ಅಪ್ರಿಸಿಯೇಷನ್ ಇದೆ. ಇದು ಬಹಳ ಮುಖ್ಯ. ಹಾಗೆ ಹಣಕಾಸಿನ ತೊಂದರೆಗಳು ನಿವಾರಣೆಯಾಗುವಂಥ ಒಂದು ಹಂತಕ್ಕೆ ಬರುವಂಥದ್ದಿದೆ. ನಿಮ್ಮ ಪಿತೃವರ್ಗದವರಿಂದ ಈ ದಿನ ಸ್ವಲ್ಪ ಹಣದ ನೆರವನ್ನು ಪಡ್ಕೊಳ್ತೀರಿ. ಎಲ್ಲೋ ಒಂದು ಕಡೆ ಸ್ಥಿರಾಸ್ತಿ, ಪಿತ್ರಾರ್ಜಿತವಾಗಿ ಬರುವಂತಹ ಆಸ್ತಿ, ಇದು ಈ ದಿನ ನಿಮಗೆ ನಿಮ್ಮ ಪಾಲಿಗಿದೆ ಅನ್ನುವಂಥ ಒಂದು ಸಂಕಲ್ಪವನ್ನು ನಿಮಗೆ ಸಿದ್ಧಿ ಮಾಡಿ ತೋರಿಸುತ್ತೆ. ಹಾಗೆ ಹೊಸ ವಾಹನ ಖರೀದಿಯಾಗಲಿ, ಹೊಸ ವಸ್ತುಗಳ ಖರೀದಿಯನ್ನು ಮಾಡುವಂಥ ಯೋಗ ಈ ದಿನ ಬಹಳ ಚೆನ್ನಾಗಿದೆ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಮಟ್ಟಿಗೆ ಸಾಮಾನ್ಯವಾಗಿ ನಡೆದರೂ ಕೂಡ ಒಂದು ಸ್ಥಿರತೆ ಅನ್ನುವಂಥದ್ದು ಇದೆ.
ಇನ್ನು ನಾಳೆಗಾಗಿ ನೀವು ಮಾಡುವಂತಹ ತೀರ್ಮಾನಗಳೇನಿದೆ ಅದು ಬಹಳ ಪ್ರಮುಖವಾಗಿ ಈ ದಿನ ಗುರುತಿಸಲ್ಪಡುವಂಥದ್ದು. ಹಾಗೆ ನಿಮ್ಮ ಕುಟುಂಬಸ್ಥರು ಕೂಡ ಈ ದಿನ ನಿಮ್ಮ ನೋವಿಗೆ, ನಿಮ್ಮ ಕಷ್ಟಕ್ಕೆ ಸ್ಪಂದಿಸುವಂತಹ ಸಂದರ್ಭಗಳು ಕೂಡ ಇದೆ. ಹಾಗೆ ಹಿಡಿದ ಕೆಲಸವನ್ನು ಕೈ ಹಿಡದೆ ನೀವು ಮುಂದುವರಿಸುವಂಥದ್ದು, ಅಂದರೆ ಅದನ್ನು ಹಠದ ರೀತಿಯಲ್ಲಿ ಮುಂದುವರಿಸುವಂಥ ಸ್ವಭಾವ ಬಹಳಷ್ಟು ಮಟ್ಟಿಗೆ ಈ ದಿನ ಎಲ್ಲರ ಗಮನಕ್ಕೆ ಬರುವಂಥದ್ದು. ಹಾಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳು 4 ಜನರಿಗೆ ಗೊತ್ತಾಗುತ್ತೆ, 4 ಜನರಿಗೆ ಉಪಯೋಗ ಆಗುತ್ತೆ. ಹಾಗಾಗಿನೇ ಯಾವುದೇ ರಹಸ್ಯ ವ್ಯವಹಾರಗಳಿಗೆ ಈ ದಿನ ಕೈ ಹಾಕಬೇಡಿ. ಗುಪ್ತವಾಗಿ ಯಾವುದೇ ವಿಚಾರಗಳ ಬಗ್ಗೆ ಕೂಡ ಆಲೋಚನೆ ಮಾಡಬೇಡಿ ಈ ದಿನದಲ್ಲಿ. ಇನ್ನು ಆಡಿರುವಂಥ ಮಾತನ್ನು ಉಳಿಸ್ಕೊಳ್ಳಿ. ಯಾರಿಗಾದರೂ ಭರವಸೆಯನ್ನು ಕೊಟ್ಟಿದ್ದರೆ, ಯಾರಿಗಾದರೂ ಒಂದು ಪ್ರಾಮಿಸ್ ಮಾಡಿದರೆ ಅದನ್ನು ಫುಲ್ಫಿಲ್ ಮಾಡುವಂಥ ಒಂದು ಪ್ರಯತ್ನ ಈ ದಿನ ಆಗಲಿ. ನಿಮ್ಮ ವ್ಯಕ್ತಿತ್ವ, ನಿಮ್ಮ ಹೆಸರು ಈ ದಿನ ಸ್ವಲ್ಪ ನಿಮಗೆ ಒಳ್ಳೆಯದನ್ನೇ ತಂದುಕೊಡುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಶಿವಪಾರ್ವತಿಯರನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಬಹಳ ಅದ್ಭುತವಾದಂತಹ ದಿನ. ಅತಿಯಾದ ಆತ್ಮವಿಶ್ವಾಸ ಇರುವಂಥ ದಿನ. ಯಾವುದೇ ಕೆಲಸ ಬಂದರೂ ಅದನ್ನು ಎದುರಿಸಬಲ್ಲೆ ಅಂತ ಹೇಳಿ ತುಂಬ ಧೈರ್ಯದಿಂದ ಮುನ್ನುಗ್ಗುವಂಥ ದಿನ ಕೂಡ. ಹಾಗೆ ಈ ದಿನದಲ್ಲಿ ತುಂಬ ಅನುಕೂಲಕರವಾದಂತಹ ವಾತಾವರಣ ಇದೆ, ಸನ್ನಿವೇಶ ಚೆನ್ನಾಗಿದೆ, ಮನೆಯಲ್ಲಿದೆ, ಮನೆಯ ಹೊರಗಡೆ ಇದೆ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಗೊಂದಲಗಳಿದ್ದರೂ ಕೂಡ ಅದನ್ನು ಪರಿಹಾರ ಮಾಡ್ಕೊಳ್ತೀರಿ. ಅಂಥ ಒಂದು ವಿವೇಕ ಇದೆ, ವಿವೇಚನೆ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಇನ್ನು ವ್ಯಾಪಾರದಲ್ಲೂ ಕೂಡ ಉತ್ತಮ ಲಾಭವನ್ನು ಪಡ್ಕೊಳ್ಳುವಂಥ ಒಂದು ದಾರಿಯಲ್ಲಿದ್ದೀರಿ. ಹಾಗಾಗಿ ನೀವು ಕ್ರಮಿಸ್ತಾ ಇರುವಂಥ ದಾರಿ, ನೀವು ಆಯ್ಕೆ ಮಾಡಿಕೊಂಡಿರುವಂಥ ಮಾರ್ಗ ಬಹಳ ಚೆನ್ನಾಗಿದೆ. ನಿಮ್ಮ ಶ್ರಮಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ಹೊಸ ಸ್ನೇಹಿತರ ಪರಿಚಯ ಆಗುವಂಥದ್ದು, ಹೊಸ ಸನ್ನಿವೇಶದ ಒಂದು ಅನಾವರಣ ಆಗುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಹಾಗಾಗಿನೇ ವ್ಯವಹಾರಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ನಿಮಗೆ ಕೂಡಿ ಬರುತ್ತೆ. ಎಲ್ಲ ಸ್ಥಿತಿಗಳು ಕೂಡ ಉತ್ತಮವಾಗಿದ್ದರೂ ಕೂಡ ಅದನ್ನು ಬಳಸ್ಕೊಳ್ಳುವಂಥ ಸಂದರ್ಭದಲ್ಲಿ ಅತಿಯಾದ ಜಾಗ್ರತೆ ಈ ದಿನ ಬೇಕಾಗುತ್ತೆ. ಕೈಗೆ ಸಿಕ್ಕಿದೆ, ಅದೃಷ್ಟ ಬಂದಿದೆ ಅಂತ ಹೇಳಿ ಹೇಗೆ ಅಂದರೆ ಹಾಗೆ ವರ್ತನೆ ಮಾಡುವಂಥದ್ದಲ್ಲ. ಹಾಗಾಗಿ ನಿಮ್ಮ ಮಾತನ್ನು, ನಿಮ್ಮ ನಡತೆಯನ್ನು ಈ ದಿನ ಸ್ವಲ್ಪ ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕಾಗತ್ತೆ. ಇನ್ನು ನಿಂತು ಹೋದಂತಹ ಕೆಲಸ ಕಾರ್ಯಗಳಿಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಪ್ರೇರೇಪಣೆಯಿಂದ ಕೆಲಸಗಳನ್ನು ಮುಂದುವರಿಸುವಂತಹ ಸಾಧ್ಯತೆ ಕೂಡ ಈ ದಿನ ಇದೆ. ಹಾಗಾಗಿ ಯಾರದ್ದೋ ಒಂದು ಮಾತು, ಒಂದು ಪ್ರೇರಣೆದಾಯಕವಾದಂತಹ ಒಂದು ಸಂಗತಿ ನಿಮ್ಮನ್ನು ಈ ದಿನ ಮುನ್ನಡೆಸುತ್ತೆ. ಹಾಗಾಗಿ ಈ ಮೋಟಿವೇಶನ್ ಅನ್ನುವಂಥದ್ದು ಬೇರೆಯವರ ಮಾತಿನಿಂದಲೇ ನಿಮಗೆ ಬರಬೇಕು. ಬೇರೆಯವರು ಹೇಳಿದ್ರೆ ಬಹಳ ವಿಶೇಷವಾಗಿ ಕೆಲಸಗಳನ್ನು ನಿರ್ವಹಣೆ ಮಾಡ್ತೀರಿ. ಆದರೆ ಹೊಗಳಿಸ್ಕೊಳ್ಳುವಂಥದ್ದು ಇದರಲ್ಲಿ ಒಂದು ಮಿತಿ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.